ಕೇಳೋದಕ್ಕೆ ಕಷ್ಟ ಆಗಿದ್ರು ಇದೇ ನಿಜ. ಲಾಸ್ ಏಂಜಲಸ್ ಅಲ್ಲಿ ಟೆರರಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಈಗ ಯುದ್ಧ ಭೂಮಿಯಾಗಿ ಬದಲಾಗಿದೆ. ಐಆರ್ಟಿಸಿ ಮುಂಬರುವ ದಿನಗಳಲ್ಲಿ ಅಮೆರಿಕ ಜಾಗದಲ್ಲಿ ಅಮೆರಿಕ ಸಿಟಿಸನ್ಸ್ನೇ ಉಪಯೋಗಿಸಿ ಟೆರರಿಸಂ ಅಟ್ಯಾಕ್ನ ಮಾಡ್ತಾರಂತೆ. ನಾನು ಕ್ಯಾಮ್ರಾಮನ್ ಬಂದಿರೋದು ಅಮೆರಿಕ ನೆಕ್ಸ್ಟ್ ಯುದ್ಧ ಭೂಮಿ ಆಗಿರೋ ಲಾಸ್ ಏಂಜಲ್ಸ್. ಕಳೆದ ವಾರ ಪೊಲೀಸರು ನಡೆಸಿದ ದಾಳಿಯಲ್ಲಿ 24 ಟೆರರಿಸ್ಟ್ಗಳನ್ನು ಬಂಧಿಸಿದ್ದಾರೆ. ಅವರನ್ನು ನ್ಯೂಯಾರ್ಕ್ ಕೋರ್ಟ್ಗೆ ಪೊಲೀಸರು ಒಪ್ಪಿಸಿದ್ದಾರೆ. ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ಐಎನ್ಟಿಸಿ ಕೆಲವು ಮೆಥಡ್ಗಳಿಂದ ಅಮೆರಿಕನ್ ತೀವ್ರವಾದ ಸಂಶೋಧನೆ ಮಾಡುತ್ತಾ ಇದ್ದಾರೆ. ನಿಮಗೆ ಅರ್ಥ ಆಗೋ ರೀತಿನೇ ಹೇಳ್ತಿದ್ದೀನಿ. ನಾನು 2 ವಾರಗಳ ಮುಂಚೆನೆ ಹೇಳಿದ್ದೆ ಐಆರ್ಟಿಸಿ ಈ ಟೆಕ್ನಿಕ್ ನ ಯೂಸ್ ಮಾಡಿ ಅಮೆರಿಕನ ಅಟ್ಯಾಕ್ ಮಾಡ್ತಾರೆ ಅಂತ. ಹಿಂದೆ ನೋಡಿ, ಇವತ್ತು ಬೆಳಿಗ್ಗೆ ಅಮೆರಿಕಾದಲ್ಲಿ ನಡೆದಿರೋ ಘಟನೆ. ಅಮೆರಿಕಾದಲ್ಲಿ ತುಂಬಾ ಜನಗಳ ಪ್ರಾಣ ಹೋಗಿದೆ. ಇದಕ್ಕೆ ಯಾರು ಕಾರಣ? ರಕ್ಷಣೆ ಬೇಕು. ಅಮೆರಿಕದಲ್ಲಿ ಒಬ್ಬ ಟೆರರಿಸ್ಟ್ ಬಚ್ಚಿಟ್ಕೊಂಡಿರೋದು ಗೊತ್ತಾಗಿದೆ. ಮೊದಲನೇ ದಿನ 2 ಬಾಂಬ್ ಬ್ಲಾಸ್ಟ್ ಆಗಿದ್ದು, 2ನೇ ದಿನ 7 ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಈಗ ನಾವು ನ್ಯೂಯಾರ್ಕ್ ಅಲ್ಲಿರೋ ಸ್ಟೇಷನ್ಗೆ ಲೈವ್ ಹೋಗ್ತಿದೀವಿ. ಸ್ಟೇಷನ್ ನಂಬರ್ WNYB. ನ್ಯೂಯಾರ್ಕ್ ಟು ಲಾಸ್ ಏಂಜಲಸ್. ಇದಕ್ಕೂ ಇರಾನ್ಗೂ ಖಂಡಿತ ಸಂಬಂಧ ಇದೆ. ನನ್ನ ಹಿಂದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇರಾನ್ಗೆ ಬಲವಾಗಿ ವಿರೋಧಿಸ್ತಾ ಇರೋದು. ಕೈನ ಹಿಂದೆ ಇಡ್ಕೋ, ಜೋರಾಗಿ ಎಸಿಬೇಕು. ಈಗ ಬಂದಿರೋ ರಿಪೋರ್ಟ್ ಪ್ರಕಾರ ಈ ಬಾಂಬ್ ಬ್ಲಾಸ್ಟ್ ಇಂದ ತುಂಬಾ ಜನಗಳಿಗೆ ತೀವ್ರವಾದ ಗಾಯ ಆಗಿದೆ. ಮತ್ತೆ ಪ್ಯಾರಾಮೆಡಿಕ್ ಏನ್ ಹೇಳುತ್ತೆ? ಆದ್ರೆ ನನ್ನನ್ನು ದಾಟ ಹೋಗ್ಬೋದು ಅನ್ಕೊಂಡ? ಹೆಂಗ್ ಆಡೋದಂತ ನಾನ್ ತೋರಿಸ್ತೀನಿ ಈಗ. ಈ ಕಡೆ ಬಾ, ಇಲ್ಲಿ ಬಾ ಬೇಗ. FBI ಹಾಗೆ ಇರು. ಓ ಓ ಓ, ಹಾಗೆ ಇರು ಅಂತ ಹೇಳಿಲ್ಲ. ಅವನಿಲ್ಲೇ ಇದ್ದಾನೆ. ಗನ್ ಕೆಳಗೆ ಬೇಡ, ಅಚ್ಚಿ ಕರ್ಕೊಂಡು ಹೋಗಿ ಬೇಗ. ಜಾರ್ಡನ್, ಏನಿಲ್ಲಪ್ಪ, ಭಯಪಡ್ಬೇಡ. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಯಾಕೆ? ನಿನ್ ಮೇಲೆ ಚಾರ್ಜಸ್ ಇದೆ. ಏನು? ಏನ್ ಹೇಳ್ತಾ ಇದೀರಾ? ಆಟಾಡ್ತಾ ಇದೀರಾ? ಹೋಗು ಒಳಗೆ ಅಂತ ಹೇಳಿಲ್ವಾ? ಏನ್ ಚಾರ್ಜ್? ಆಟಾಡ್ತಾ ಇದೀರಾ? ಇವಾಗ ಹೇಳಕ್ಕಾಗಲ್ಲ. ಏನಕ್ಕೆ ಅರೆಸ್ಟ್ ಮಾಡ್ತಾ ಇದೀರಾ? ಹೇಳ್ತಾ ಇದೀವಿ ತಾನೆ, ಹೋಗು. ಹೇಳದ್ ಕೇಳ. ಜಾರ್ಡನ್, ಭಯಪಡ್ಬೇಡ, ನಾನು ಬಂದ್ಬಿಡ್ತೇನೆ. ಹೋಗು ಕೆಳಗೆ, ಹೋಗು ಒಳಗೆ. ಹತ್ತು. ಹಿಂಗೆ ಗಾಡಿನ ಫಾಲೋ ಮಾಡಿ. ನನ್ನ ಮಗನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ? ನನ್ನೇನಕ್ಕೆ ಅರೆಸ್ಟ್ ಮಾಡ್ತಾ ಇದೀರಾ? ಅದನ್ನ ಹೇಳಿ. ಇದನ್ನು ನಿಲ್ಲಿಸಬೇಕು. ಇದನ್ನು ಬಿಡಲೇಬಾರದು. 7 ಬಾಂಬಿಂಗ್ ನಡೆದಿದೆ ಇದುವರೆಗೂ. 7 ಕಡೆ. ಇದುವರೆಗೂ 150 ಜನ ಸತ್ತಿದ್ದಾರೆ. ಎಲ್ಲರೂ ನಮ್ಮನ್ನೇ ಕೈ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ನಾನೇ ಫೇಸ್ ಮಾಡ್ತಾ ಇದ್ದೀನಿ. ಕಂಡು ಹಿಡಿಯಲೇಬೇಕು. ನಿನ್ನ ಕತೆ ಮುಗಿದು ಗಿಲೆ. ಎಷ್ಟು ಸಾರಿ ಹೇಳೋದು? ಅದೆಲ್ಲ ನಾನು ಮಾಡಿಲ್ಲ. ಇರಂದೆ ಇವಾಗ ಅದ್ಯಾವುದು ನೀನ್ ಮಾಡಿಲ್ವಾ? ಎಲ್ಲ ನೀನೇ ಕಣೋ ಮಾಡಿದ್ದು. ನಿನ್ ಯಾರ ಹತ್ರ ಮಾತಾಡ್ತಾ ಇದ್ಯಾ? FBI. ಅರ್ಥ ಆಯ್ತಾ? ನೀನ್ ಅದನ್ನ ಮಾಡಿದ್ದು ಅಂತ ನನ್ನ ಹತ್ರ ಆಧಾರ ಇದೆ. ನೀನು ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನ ಯಾಕೆ ರೆಸ್ಟ್ ಮಾಡ್ಲಿಲ್ಲ? FBI ಹೊರಗಡೆ ಬಾ. ಹಾಯ್ ಸ್ವೀಟ್ ಔಟ್, ಆಡಿಷನ್ ಹೇಗೋಯ್ತು? ಚಿಂದಿ ಮಾಡ್ತಿದ್ಯಾ? ಅದ ಆಕ್ಚುಲಿ ನಾನೇ ಹೇಳ್ಬೇಕು ಅಂತಿದ್ದೆ. ಅದನ್ನ ನಾನು ಸೂಪರ್ ಆಗಿ ಮಾಡಿದೆ. ಸೂಪರ್. ಹೌದು, ನಿಜ. ನನಗೇನೋ ಒಂದು ಅದ್ಭುತ ಆಗತ್ತೆ ಅನ್ನಿಸ್ತಿದೆ. ಬೇಕಾದ್ರೆ ನೀವೇ ನೋಡಿ. ತಗೊಳ್ಳಿ ನಿಮ್ಮ ಬ್ಲ್ಯಾಕ್ ಟೀ. ನಿಮ್ಮ ಮೊಮ್ಮಗ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಫೋಟೋ ನೋಡ್ತೀಯಾ? ನನ್ ಮಗ ಕಳಿಸ್ದ. ಅವನ ಇದು ಇಷ್ಟು ಬೇಗ ಇಷ್ಟು ದೊಡ್ಡವನಾಗಿದ್ದಾನ? ವಾವ್. ಕಾಫಿ ಕುಡಿತೀರಾ? ಅರ್ಧ ಸಾಕು. ಓಕೆ.
ನನಗೊಂದು ಡೌಟ್ ಇದೆ, ಯಾಕೆ ನೀವು ಯಾವಾಗ್ಲೂ ಅರ್ಧ ಕಪ್ ಕಾಫಿ ಮಾತ್ರ ಕುಡಿತೀರಾ? ಆಗ್ಲೇ ಬಿಸಿ ಇರುತ್ತೆ. ಅದೆಲ್ಲ ಇಲ್ಲ, ಅವ್ರು ಅವಾಗವಾಗ ನಿನ್ನೆ ನೋಡಕ್ಕೆ ಹಾಗೆ ಮಾಡ್ತಾರೆ. ಸಾಕು ಸಾಕು. ಓ ಸಾರಿ ಸರ್, ನಾನು ಬಂದಿರ್ತಿದ್ದೆ, ಆದ್ರೆ ನೀವು ಬೇರೆ ಟೇಬಲ್ ಅಲ್ಲಿ ಕೂತಿದ್ದನ್ನ ಹೌದು, ನೋಡಿದೆ. ಅಲ್ಲೇ ಇದ್ದೆ, ಇಲ್ಲಿ ಬಂದು ಕೂತ್ಕೊಂಡೆ. ನನಗೆ ನೀವೇ ಸರ್ವ್ ಮಾಡಬೇಕು ಅಂತ ಅನಿಸ್ತು. ಓ ಥ್ಯಾಂಕ್ ಯು, ನೀವು ತುಂಬಾ ಸ್ವೀಟ್ ಆಗಿ ಮಾತಾಡ್ತೀರಾ. ನಿಮ್ಗೆ ಕಾಫಿ ಬಿಟ್ಟು ಬೇರೆ ಏನಾದರೂ ಬೇಕಾ? ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ಲ? ಸಾರಿ ಸರ್, ನನಗೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟ, ಆದ್ರೆ ನನಗೀಗ ಬೇರೆ ಕೆಲಸ ಇದೆ. ನೀನೊಬ್ಳು ಆಕ್ಟ್ರೆಸ್ ತಾನೆ? ಹೇಗೆ ಕಂಡಿಡಿದ್ರಿ ಅಂತ ಗೊತ್ತಾಗ್ತಿಲ್ಲ. ಸರಿ, ನಿನ್ನ ಹೆಸರೇನು? ಗ್ಯಾಬ್ರಿಯಲ್. ಆಯ್ತು, ಓಕೆ. ನನಗೊಂದು ವಿಷಯ ಹೇಳ್ಬಿಟ್ಟು ಹೋಗು. ಒಂದು ವೇಳೆ ನೀನು ಚಿಕ್ಕವಳಿದ್ದಾಗ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಖಂಡಿತ ಆಗಲ್ಲ, ಏನೂ ಇಲ್ಲ. ಇದು ಬರೀ ಸರಿ, ಟೆಂಪರರಿ ಹಾಗಾದ್ರೆ ಅಷ್ಟೇ. ಇದನ್ನು ಕೇಳು. ಇದು ನಿನ್ನ ಜೀವನನೇ ಬದಲಾಯಿಸುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ದಯವಿಟ್ಟು ತಮಾಷೆ ಮಾಡಬೇಡಿ ನಾನು ಪ್ಲೀಸ್. ತಮಾಷೆ ಮಾಡಕ್ ಹೇಳಿಲ್ಲ, ನಿಜಾನೇ ಹೇಳಿದ್ದು. ಇದಕ್ಕೂ ಇರಾನ್ಗೂ ಖಂಡಿತ ಏನೋ ಸಂಬಂಧ ಇದೆ. ನನ್ನ ಹಿಂದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪುರಾವೆ ಇಲ್ಲದೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಜನ ಸರ್ಕಾರನ ವಿರೋಧಿಸ್ತಾ ಇದ್ದಾರೆ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ನ್ಯೂಯಾರ್ಕ್ ಪೊಲೀಸ್ ಆದ ರಯಟ್ ಪೊಲೀಸ್ನ ಕಳಿಸಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ. ಮತ್ತೆ ನಮ್ಗೆ ಮಾಹಿತಿ ಬರ್ತಾನೆ ಇದೆ. ಇರಾನ್ ಟೆರರಿಸ್ಟ್ ಜೊತೆ ಲಿಂಕ್ ಇರೋ 27 ಜನನ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಅವರು ಈಗ ನ್ಯೂಯಾರ್ಕ್ ಅಲ್ಲಿದ್ದಾರೆ. ಇದು ನಡೆದಿದ್ದ ದಿನಾನೇ ಲಾಸ್ ಏಂಜಲ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಟೆರರಿಸ್ಟ್ ಗ್ರೂಪ್ ಆಗಿರೋ IRGC ಅಂದ್ರೆ ಇಸ್ಲಾಮಿಯಾ ಕ್ಲೌಡಾಚರಿ ಗ್ಲಾಟ್ಸ್ಗ್ಲೋ ನಡೆದಿರೋ 7 ಬಾಂಬ್ ಬ್ಲಾಸ್ಟಿಂಗು ಅವರೇ ಕಾರಣ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಯುಎಸ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ IRS ಗುಂಪುಗೆ ಇರಾನ್ ಗವರ್ಮೆಂಟ್ ಫುಲ್ ಸಪೋರ್ಟ್ ಕೊಡ್ತಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಇವರಿಗೆ ಟ್ರೈನಿಂಗ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 20 ಟ್ರೈನಿಂಗ್ ಯಾರ್ಡ್ಸ್ ನ ಮಾಡ್ಕೊಟ್ಟಿದ್ದಾರೆ ಇರಾನ್ ಗವರ್ಮೆಂಟ್. ಈಗ ಅಮೆರಿಕ ಗವರ್ಮೆಂಟ್ ಮುಂದಿನ ಮಾಹಿತಿಗೋಸ್ಕರ ಕಾಯ್ತಿದೆ. ಇನ್ನು ಎಷ್ಟು ಅಮೆರಿಕನ್ ಪ್ರಾಣಗಳು ಹೋಗುತ್ತೋ ಕಾದ್ ನೋಡೋಣ. ಇನ್ನು ಲೈವ್ ಅಪ್ಡೇಟ್ಗೋಸ್ಕರ ಇಂಟರ್ವ್ಯೂಗೆ ಬೇರೆ ಶರ್ಟ್ ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರಿ. ಹೌದು, ನನ್ನ ಫೋನಲ್ಲಿ ಯಾರ ಹತ್ರ ಮಾತಾಡಿದ್ದು? ನನ್ನ ಹತ್ರನೇ ಮಾತಾಡಿದೆ. ನನ್ನ ಹೆಸರು ಅವನು ಮೈಕ್ರೇಟ್. ಯಾರು? ನನ್ನ ಬಾಯ್ ಹೆಸರು- ಮುಚ್ಚು, ನಿನ್ನನ್ನು ಯಾರು ಕೇಳಿದ್ದು? ನೀನೇನ್ ನಾನು ಮಾತಾಡ್ತಾ ಅನ್ಕೊಳ್ಳೋದನ್ನ ಇಲ್ಲಿ ಯಾರೂ ಮಾತಾಡಕ್ ಸಾಧ್ಯನೇ ಇಲ್ಲ. ಏನು ಇಂಟರ್ವ್ಯೂ ನಡಿಬೇಕಾ ಬೇಡವಾ? ನಡಿಬೇಕು. ಇಲ್ಲಾಂದ್ರೆ ಅವ್ನು ನಾಚೆ ಕಳಿಸು, ಬೇಗ ಹೊರಗೆ ಕಳಿಸು. ಏನಿದು? ಈ ಇಂಟರ್ವ್ಯೂ ಒಂದು ಕಾಪಿನ ಆ ಲೊಕೇಶನ್ಗೆ ಕಳಿಸ್ಬಿಡಿ. ನಾನು ಇದಕ್ಕೆಲ್ಲ ಒಪ್ಕೊಂಡೇ ಇಲ್ಲ. ಏನು ಅನ್ಕೊಂಡಿದ್ದೀರಾ ನೀವು? ಇಲ್ಲಾಂದ್ರೆ ನಾನು ಇಂಟರ್ವ್ಯೂಗೆಲ್ಲ ಒಪ್ಕೋತಾನೆ ಇರಲಿಲ್ಲ. ನನ್ನಿಂದ ಗೊತ್ತಿಲ್ಲದೆ ಕೇಳ್ತೀನಿ. ನಾನು ನೋಡಿದ್ರೆ ಸ್ಯಾಂಟಾ ಕ್ಲಾಸ್ ಥರ ಕಾಣಿಸ್ತೀನಾ? ಹೌದು, ನೀವೆಲ್ಲ ಏನು ಅನ್ಕೊಂಡಿದ್ದೀರಾ ನನ್ನ? ನೀವು ಈ ಪ್ರಪಂಚಕ್ಕೋ ಇಲ್ಲ ನನಗೋ ಏನಾದರೂ ಸಹಾಯ ಮಾಡಿದ್ದೀರಾ? ಎಲ್ಲರ ಹತ್ರದಿಂದ ಎಲ್ಲವನ್ನು ಕಿತ್ಕೊಳ್ಳೋದೇ ಆಗೋಯ್ತು. ಕೊಡಿ 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 ಅಂತ ಕಿತ್ಕೊಳ್ತೀರಾ. ಬೇಡದಿರೋದೆಲ್ಲ ಮಾತಾಡಬೇಡ. ಏನು ಬೇಕು? ಈ ಫುಟೇಜ್ ಕಾಪಿನ ಈ ಲೊಕೇಶನ್ ಕಳಿಸ್ಬೇಕಾ? ಹೌದು, ಎಲ್ಲಾನು ನೀನು ಲೇಟಾಗಿ ಅರ್ಥ ಮಾಡ್ಕೋತಾ ಇದೀಯಾ. ಈ ಇಂಟರ್ವ್ಯೂ ನಡಿಬೇಕು ಅಂದರೆ ನಾನು ಹೇಳಿದ್ದನ್ನು ನೀನು ಮಾಡಲೇಬೇಕು. ಆರಾಮಾಗಿ ಇಂಟರ್ವ್ಯೂ ನಡಿಬೇಕು ಅನ್ಕೋತೀನಿ. ಹಾಗೆ ನಡೆದ್ರೆ ನಿನಗೆ ಒಳ್ಳೇದು. ಆ ಆಫೀಸರ್ನ ಯಾಕೆ ಕಳಿಸ್ದೆ? ಏನೋ ಈಗ ತಾನೇ ನಿನ್ನ ಬಗ್ಗೆ ಒಳ್ಳೆ ಮಾತಾಡಿದೆ, ಅಷ್ಟರಲ್ಲಾಗಲೇ ಯಾಕೋ ದಡ್ಡನ ಥರ ಮಾತಾಡ್ತೀಯ ನೀನು? ಹೌದು, ಏನು ಅನ್ಕೊಂಡಿದ್ಯಾ ನೀನು? ನನ್ನ ನೋಡಿದ್ರೆ ಕೇರ್ ಆಫ್ ಕೂ ಅನ್ಕೊಂಡಿದ್ಯಾ ನೀನು? ಇಲ್ಲ, ಈಗ ನಾವೀಗ ಇದೇ ರೀತಿ ಸಮಯ ವೇಸ್ಟ್ ಮಾಡೋಣ, ಇಲ್ಲ ಎಲ್ರಿಗೂ ಒಂದು ಒಳ್ಳೆ ಇಂಟರ್ವ್ಯೂ ಕೊಡೋಣವಾ? ಮಿಸ್ಟರ್ ಡಿಟೆಕ್ಟಿವ್, ಇಲ್ಲಿ ನೋಡಿ, ನಾನು ಕೂಡಲೇ ಅವ್ರ ಜೊತೆ ಮಾತಾಡಬೇಕು. ನಾನು ಮಾತಾಡೋದು ಕೇಳು.
ಇಲ್ಲಿ ಯಾರು ನನ್ನ ಹತ್ರ ಮಾತಾಡಕ್ಕೆ ತಯಾರಿಲ್ಲ, ಸರಿ ಸರಿ, ಸರಿನಾ? ಖಂಡಿತವಾಗ್ಲೂ ನೀವು ಇದನ್ನ ನೋಡ್ಲೇಬೇಕು. ಇಲ್ಲ ನೋಡಿದ್ರೆ ನಿಮ್ಗೆ ಪ್ಲೀಸ್ ಖಂಡಿತ ಅರ್ಥ ಪ್ಲೀಸ್ ಆಗತ್ತೆ. ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀರಾ? ಯಾರು ನಿಮ್ಮ ಹತ್ರ ಮಾತಾಡಕ್ಕೆ ಇವತ್ತು ಫ್ರೀ ಇಲ್ಲ. ನೀವು ಇವತ್ತು ಹೋಗಿ ಇನ್ನೊಂದು ದಿನ ಬನ್ನಿ, ಗೊತ್ತಾಯ್ತಾ ನಿಮಗೆ? ಅದಾದ್ಮೇಲೆ ಇಂಟರ್ವ್ಯೂ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಇಸ್ಕೊಂಡು ಬನ್ನಿ. ನಮಗೆ ಕನ್ಫ್ಯೂಸ್ ಮಾಡ್ಬಿಟ್ಟು ನೀನು ಮೋಸ ಮಾಡ್ತೀನಿ ಅನ್ಕೋಬೇಡ. FBI ಬಗ್ಗೆ ನಿಂಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ನಿನ್ನ ಹತ್ರ ಸತ್ಯ ಕಾಕ್ಸಕ್ಕೆ FBI ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀವಿ, ಅರ್ಥ ಆಯ್ತಾ ನಿಂಗೆ? ಮತ್ತಿನ್ನೊಂದು ವಿಷಯ, ನಾನು ನಿನ್ನ ಹತ್ರ ಕೇಳೋ ಒಂದೊಂದು ಪ್ರಶ್ನೆಗೂ ನೀನು ಎಲ್ಲ ಸತ್ಯ ಕರೆಕ್ಟಾಗಿ ನಮ್ಗೆ ಹೇಳಿದ್ರೆ ನಿನಗೆ ಇಲ್ಲಿಂದ ಚಾನ್ಸಸ್ ಇದೆ ಆಚೆ ಹೋಗೋಕ್ಕೆ. ಇಲ್ಲ ಅಂದರೆ ನೀನು ನೆನೆಸ್ಕೊಳ್ದಿರೋ ಅಷ್ಟು ನಿನಗೆ ಕಾಟ ಕೊಟ್ಟು ಇಲ್ಲಿಂದ ನಾಶ ಮಾಡಿಬಿಡ್ತೀನಿ. ಸ್ವಲ್ಪನೂ ಅಯ್ಯೋ ಪಾಪ ತೋರಿಸಲ್ಲ ನಿನ್ನ ಮೇಲೆ. ಇಲ್ಲಿ ಇದು ನೀನೇ ತಾನೇ? ಹೌದು, ಹೌದು, ಅಷ್ಟೇ ಮುಗೀತು ನಿನ್ ಕಥೆ. ಆದ್ರೆ ಆ ಬ್ಯಾಗಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಾಟಕ ಮಾಡಬೇಡ. ನಾನು ಹೇಳೋದನ್ನ ಕೇಳಿ. ಇವತ್ತು ಏನು ನನ್ನ ಮಗನ ಪಿಕಪ್ ಮಾಡೋದಕ್ಕೆ ನಾನು ಅವ್ನ ಸ್ಕೂಲ್ ಹತ್ರ ಹೋಗಿದ್ದೆ. ಆಗಾಗ ನಾವು ಕಾರ್ ಪೂಲ್ ಮಾಡ್ತಿರ್ತೀವಿ. ಒಂದೊಂದ್ಸರಿ ನಾನು ಜಾನತನ ಕರ್ಕೊಂಬರ್ತೀನಿ, ಒಂದೊಂದ್ಸರಿ ಕೇಲ್ನ. ಇವತ್ತು ನಾನು ಕೇಲ್ನ ಮನೇಲಿ ಡ್ರಾಪ್ ಮಾಡಿದೆ. ಅವರಪ್ಪ ಮನೆ ಮುಂದೆ ವೆಯ್ಟ್ ಮಾಡ್ತಾ ಇದ್ರು. ಅವ್ರ ಒಳಗಡೆ ಹೋಗೋರ್ಗು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನನ್ನ ಮಗ ಜಾನತನ್ನ ನಾನು ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋದೆ. ನನ್ನ ಫ್ರೆಂಡ್ ಒಬ್ಬ ಕಿಡ್ಸ್ ಜಿಮ್ ಇಟ್ಟಿದ್ದಾನೆ. ಅದಾದ್ಮೇಲೆ ನಾವು ಅಲ್ಲಿಗೆ ಹೋದ್ವಿ. ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ. ಅವಾಗಲೇ ಕೇಳೋರಪ್ಪ ನನಗೆ ಕಾಲ್ ಮಾಡಿದ್ರು. ಬ್ಯಾಕ್ ಪ್ಯಾಕ್ ಬಗ್ಗೆ ಹೇಳಿದ್ರು. ನನ್ನ ಕಾರಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ. ನಾನು ಕಾರ್ಗೆ ಹೋಗಿ ಚೆಕ್ ಮಾಡಿದೆ, ಅದಲ್ಲಿತ್ತು. ಆಮೇಲೆ ರೆಸ್ಟೋರೆಂಟ್ಗೆ ಬಂದು ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು. ರೆಸ್ಟೋರೆಂಟ್ ಅಡ್ರೆಸ್ ಕೊಟ್ಟರು. ಆಮೇಲೆ ನಾನು ಕಾರ್ ತಗೊಂಡು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಮತ್ತೆ ಅವ್ರು ನನಗೆ ಕಾಲ್ ಮಾಡಿದ್ರು. ಆಮೇಲೆ ಅದು ಲಂಚ್ ಟೈಮ್ ಇರೋದ್ರಿಂದ ಅಲ್ಲಿ ಯಾರು ಇರೋದಿಲ್ಲ, ಅದರಿಂದ ಬ್ಯಾಗ್ನ ಹೋಸ್ಟ್ ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಹೋಗು ಈ ಅಂತ. ಬಾಂಬ್ ಬ್ಲಾಸ್ಟ್ ಅಲ್ಲಿ 17 ಜನ ಸತ್ತೋಗಿದ್ದಾರೆ. ನಾನು ರೆಸ್ಟೋರೆಂಟ್ಗೆ ಬಂದೆ, ಒಳಗಡೆ ಹೋದೆ. ಅಲ್ಲಿ ಸ್ವಲ್ಪ ಜನ ಊಟ ಮಾಡ್ತಾ ಇದ್ರು. ಆದ್ರೆ ನಾನು ನಿಜ ಹೇಳ್ತಾ ಇದ್ದೀನಿ, ಹೌಸ್ ಸ್ಟೇಷನ್ ಅಲ್ಲಿ ಯಾರೂ ಇರ್ಲಿಲ್ಲ. ಅದಕ್ಕೆ ನಾನು ಬ್ಯಾಗ್ನ ಅಲ್ಲೇ ಹಿಂದೆ ಇಟ್ಬಿಟ್ಟು ಹೋದೆ. ಹಂಗಂದ್ರೆ ಆ ಬಾಂಬ್ನ ನಾನು ಅದನ್ನ ಚೆಕ್ ಮಾಡಿಲ್ಲ. ಒಳಗೇನಿತ್ತು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅದು ಚಿಕ್ಕ ಮಗುದೊಂದು ಬ್ಯಾಕ್ ಪ್ಯಾಕ್. ಏನಕ್ಕೆ ಚೆಕ್ ಮಾಡಬೇಕು? ಅದಾದ್ಮೇಲೆ ನಾನು ಕರಾಟೆ ಕ್ಲಾಸ್ಗೆ ಹೋಗಿ ನನ್ನ ಮಗನ ಪಿಕ್ ಮಾಡಿದೆ. ನಾವಿಬ್ರು ಐಸ್ ಕ್ರೀಮ್ ತಿಂದ್ವಿ. ಅದಾದ್ಮೇಲೆ ಮನೆಗೆ ಬಂದ್ಬಿಟ್ವಿ. FBI ಅವನ್ನ ಕರ್ಕೊಂಡೋಗಿ. ಆಗ ನೀವು ನನ್ನ ಅರೆಸ್ಟ್ ಮಾಡಿದ್ರಿ ಅಷ್ಟೇ. ಪರವಾಗಿಲ್ಲ ಕಣೋ, ನೀನು ತುಂಬಾ ಚೆನ್ನಾಗಿ ಮಾತಾಡ್ದೆ. ನಿನ್ ಫೋನ್ ತಾನೆ? ಹೌದು. ರಾಟ್ಮ್ಯಾನ್. ಯಾ ಹೌದು. ರಾಟ್ಮ್ಯಾನ್ ಮಾತಾಡ್ತಿರೋದು? ಮಿಸ್ಟರ್ ರಾಟ್ಮ್ಯಾನ್, ನಾನು ಜಾಕ್ ಸ್ಯಾಮ್ಸನ್, ಸ್ಪೆಷಲ್ ಏಜೆಂಟ್ ಇನ್ FBI. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಾಗಿದೆ. ಅದಕ್ಕೆ ಫೋನನ್ನು ಲೌಡ್ ಸ್ಪೀಕರಲ್ಲಿ ಹಾಕ್ತೀನಿ. ಟಾಮ್ ಫ್ರ್ಯಾಂಕ್ ಮಾತಾಡ್ತಾರಂತೆ. ಮಿಸ್ಟರ್ ರಾಟ್ಮ್ಯಾನ್, ಹೇಳಿ. ನಿಮಗೆ ಟಾಮ್ ಗೊತ್ತಲ್ವಾ? ಗೊತ್ತು, ನಾವಿಬ್ರು ಒಟ್ಟಿಗೆ ಕಾರ್ ಪೂಲ್ ಮಾಡ್ತೀವಿ. ಟಾಮೇ ಇವತ್ತು ಕಾಯಿಲ್ನ ಪಿಕಪ್ ಮಾಡಿದ್ದು. ಕಾಯಿಲ್ ಮತ್ತೆ ಬ್ಯಾಕ್ ಪ್ಯಾಕ್ನ ನಿಮ್ಮ ಕಾರಲ್ಲಿ ಬಿಟ್ಟಿದ್ರಾ? ಬಿಟ್ಟಿರ್ಬೋದು ಅನ್ಸುತ್ತೆ. ಅನ್ಕೊಳ್ತಾ ಇದ್ದೀರಾ? ನೀವು ಕನ್ಫರ್ಮ್ ಆಗಿ ಹೇಳಿ. ಇಲ್ಲ, ಗೊತ್ತಿಲ್ಲ. ಓಕೆ, ಮತ್ತೆ ಆ ಬ್ಯಾಗ್ ತಗೊಳಕ್ಕೆ ನೀವು ಅವ್ರಿಗೆ ಕಾಲ್ ಮಾಡಿದ್ರಾ? ಇಲ್ಲ. ಏನ್ ಹೇಳ್ತಾ ಇದೀಯ ಜಾರ್ಜ್? ಮಿಸ್ಟರ್, ನೀವು ಮಾತಾಡ್ಬಿಡಿ, ತುಂಬಾ ಇಂಪಾರ್ಟೆಂಟ್ ಇದೆ ನಮಗೆ. ಕಾಯಿಲ್ ಅವ್ರದ್ದು ಬ್ಯಾಕ್ ಪ್ಯಾಕ್ ತಗೊಳಕ್ಕೆ ನೀವು ಮಿಸ್ಟರ್ ಟಾಮ್ಗೆ ಕಾಲ್ ಮಾಡಿದ್ರಾ ಇಲ್ವಾ? ಇಲ್ಲ. ಜಾರ್ಜ್ ಏನ್ ಟಾಮ್, ಏನಾದ್ರು ತೊಂದ್ರೆನಾ? ಮಿಸ್ಟರ್ ರಾಟ್ಮ್ಯಾನ್, ನಿಮ್ ಸಹಾಯಕ್ಕೆ ತುಂಬಾ ಧನ್ಯವಾದ. ಬೇಕಿದ್ರೆ ಮತ್ತೆ ಕಾಲ್ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಷಯ, ನಿಮ್ ಮಗನ್ ಬ್ಯಾಕ್ ಕಲರ್ ಹೇಳಕ್ಕಾಗತ್ತಾ? ಹಾ, ಬ್ಲೂ. ಥ್ಯಾಂಕ್ಸ್. ಇಲ್ಲ, ಅವ್ನು ನಾಟ್ ತಪ್ಪು ಕಾಲ್ ಹೇಳ್ತಾನೆ. ಕಣೋ. ಇದಕ್ಕಿನ್ನ ಇನ್ನೇನ್ ಬೇಕು? ನಿನ್ ಫೋನ್ ರೆಕಾರ್ಡಿಂಗ್ ನೋಡಿದ್ರೆ 4 ದಿವಸದಿಂದ ನಿನ್ ಜೊತೆ ಕಾಂಟ್ಯಾಕ್ಟೇ ಮಾಡಿಲ್ಲ. ಸಾಧ್ಯನೇ ಇಲ್ಲ. ವಿಲ್ಪರ್ ಜೊತೆ ತಾನೇ ಕೆಲಸ ಮಾಡ್ತಾ ಇರೋದು? ಹೌದು. ನಿನ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಬೋದಾ? ಏನ್ ಸುಮ್ಮನೆ ಕೇಳ್ತಿದ್ದೀರಾ? ಅಂದಾಜಿಗೆ ಹೇಳು. ಒಂದು $2,300 ಇರ್ಬೋದು ಅಷ್ಟೇ. ಹಂಗಾರೆ $2,50,000 ಇದೆ ಅಂತ ನಮ್ಗೆ ಬದಲಾಯಿಸಿ ಹೇಳ್ತಾ ಇದೀಯಾ? ಹೌದೌದು. ಇಲ್ಲ, ಅಷ್ಟೊಂದೆಲ್ಲ ಇಲ್ಲ ನನ್ನ ಅಕೌಂಟ್. ಹಂಗಂದ್ರೆ ಇದಕ್ಕೇನು ಹೇಳ್ತೀಯಾ? ಏನು? ಏನಿದು? ಬಾಂಬ್ ಬ್ಲಾಸ್ಟ್ ಆಗಿ 1 ಅವರ್ ಆದ್ಮೇಲೆ ನಿನ್ ಪರ್ಸನಲ್ ಸೇವಿಂಗ್ ಅಕೌಂಟ್ ಅಲ್ಲಿ $2,50,000 ಟ್ರಾನ್ಸ್ಫರ್ ಆಗಿದೆ. ನಿನ್ ಅಕೌಂಟ್ ಸೋರ್ಸ್ ನೋಡಿದ್ರೆ ಇದು ಇರಾನ್ ಇಂದ ಬಂದಿದೆ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಯಾರು? ನಾವು ತಪ್ಪು ಮಾಡ್ತೀವಾ? ನೋಡು, ನೀನೇ ಟೆಕ್ಸ್ಟ್ ಮೆಸೇಜ್ ನೋಡು. ನಿನ್ ಇಮೇಲು, ನಿನ್ ಫೋನ್ ರೆಕಾರ್ಡು, ನಿನ್ ಕಂಪ್ಯೂಟರ್, ನಿನ್ ಬ್ಯಾಂಕ್ ಅಕೌಂಟು, ಎಲ್ಲಾದ್ರಲ್ಲೂ ಇದೇ ಸೋರ್ಸ್ ಕಾಣ್ತಾ ಇದೆ ನಮ್ಗೆ. ಯಾಕೆ ಮಾಡ್ದೆ ಇದನ್ನ? ನಿಕೋಲ್, ನಾನೇನ್ ನನ್ ಮಾಡಿಲ್ಲ. ಬಗ್ಗೆ ಯೋಚನೆ ಮಾಡ್ದ? ನಮ್ ಜೊತೆಗೆ ನಮ್ ಮಗನ್ ಬಗ್ಗೆ ಯೋಚನೆ ಮಾಡಿದ್ಯಾ? ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ನಿನ್ನ ನಂಬಿದ್ದು ನಂದೇ ತಪ್ಪು. ಇದು ನಾನು ಮಾಡಿಲ್ಲ ಅಂತ ನಿನಗೆ ಗೊತ್ತು. ನನಗೆ ಇದೊಂದು ಇನ್ಫಾರ್ಮೇಶನ್ ನೋಡಿ ಸಿಕ್ಕಿದ್ರೆ ಮೇಡಮ್, ಸಾಕು ಸರ್. ಪ್ಲೀಸ್ ನಾನು ಹೇಳೋದು ಕೇಳಿ. ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು.
ಇವತ್ತು ಇಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಆದ್ರೆ ಅದನ್ನ ಇದನ್ನ ಯಾಕೆ ಮಾತ್ರ ನೀವು ನೀವು- ಅರ್ಥ ಮಾಡ್ಕೊಂತ ಇಲ್ಲ? ಏನಾದ್ರೂ ಹೇಳದ್ನಾ? ಇಲ್ಲಿ ನೋಡಿ ಬಿಲ್, ಅವನು ಖಂಡಿತ ಹೇಳ್ತಾನೆ, ಆದ್ರೆ ನನಗೆ ಟೈಮ್ ಕೊಡಿ. ಓಕೆ, ನಿನಗೆ ಏಜೆಂಟ್ ರೋಲ್ ಜ್ಞಾಪಕ ಇದೆ ತಾನೆ? ರೋಡ್ಸ್, ವೈಲ್ಡ್ ಹೋಟ್ನಲ್ಲಿ ಆ ಕೇಸ್ ಮಾಡಿದಾಗ ನೀವೇ ತಾನೇ ಬಂದಿದ್ದು. ಇವ್ರಿಗೆ ಚೆನ್ನಾಗಿ ಜ್ಞಾಪಕ ಇದೆ. ಸರಿ, ಈಗ ಏಜೆಂಟ್ ರೋಲ್ ಅವ್ರನ್ನ ಭೇಟಿ ಆಗ್ತಾರೆ. ಹಾಗಾದ್ರೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಓಕೆ. ಇಲ್ಲ, ನಾನು ಗೊತ್ತಿದ್ದು ಕೇಳ್ತಾ ಇದ್ದೀನಿ. ನಾನು ನೋಡಿ ನಿಮ್ಗೇನು ಜೋಕರ್ ಅನ್ಸತ್ತಾ? ಇಲ್ಲ, ಇದಿನ್ನೊಂದು ಥರ ವಿಚಾರಣೆ. ಜಾಕ್, ನನ್ನ ಹೆಸರು ಏಜೆಂಟ್ ರೂಟ್ಸ್. ನಿಂಗೇನಾದ್ರೂ ಬೇಕಿತ್ತಾ? ಹೌದು, ಆಚೆ ಹೋಗ್ಬೇಕು. ನಾನು ಅದನ್ನೇ ಹೇಳಕ್ ಬಂದೆ. ನನ್ಗ್ಯಾಕೋ ನೀನ್ ಇದನ್ ಮಾಡಿಲ್ಲ ಅಂತ ಹೌದು, ಅನಿಸ್ತಿದೆ. ನಾನು ಮಾಡಿಲ್ಲ. ಇರ್ಬೋದು, ಆದ್ರೆ ಎಲ್ಲ ಎವಿಡೆನ್ಸು ನಿನಗೆ ಆಪೋಸಿಟ್ ಆಗೇ ಇದೆ. ಅದಕ್ಕೇನು ಹೇಳ್ತೀಯಾ? ನಾನಲ್ಲ. ನೀನಿಲ್ಲ ಅಂದ್ರೆ ಏನು? ನೀನಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಾ? ನಾನು ಅದನ್ನೇ ಹೇಳ್ತಿದ್ದೀನಿ. ನೀನಿದನ್ನ ಮಾಡಿದ್ಯಾ ಅಂತಾನೆ ಅನ್ಕೋ, ಆದ್ರೆ ನಿನ್ನನ್ನ ಹೇಗೆ ಆಚೆ ತಗೊಂಬರೋದು? ನನ್ಗೆ ಗೊತ್ತಿಲ್ಲ. ನಾನು ಯಾಕೆ ಇಲ್ಲಿದ್ದೇನೆ ಅಂತ ನನ್ಗೆ ಗೊತ್ತಿಲ್ಲ. ಈ ಆಧಾರ ನನ್ನ ಎದುರು ಯಾಕಿದೆ ಅಂತ ನನಗೆ ಗೊತ್ತಿಲ್ಲ. ಸತ್ಯವಾಗ್ಲೂ ನಾನು ಇದು ಮಾಡಿಲ್ಲ. ನಾನ್ ನಿನ್ನ ನಂಬ್ತೀನಿ ಟಾಮ್, ಆದ್ರೆ ನೀನ್ ನನ್ಗೊಂದು ಸಹಾಯ ಮಾಡ್ಬೇಕು. ಒಂದ್ ವೇಳೆ ನಿನ್ನನ್ನ ಟಾರ್ಗೆಟ್ ಮಾಡಿ ಹೊರಗಡೆ ಯಾರಾದ್ರೂ ಪ್ಲಾನ್ ಮಾಡಿರ್ಬೋದು. ಇರ್ಬೋದು. ಯಾರದು? ಅದೇ ನನಗೂ ಗೊತ್ತಿಲ್ಲ. ಯಾರು ಟಾಮ್? ಯಾರು ನಿನ್ನ ಬರಕ್ ಕೇಳಿದ್ದು? ನೀನ್ ಯಾರಿಗಾದ್ರೂ ಸಹಾಯ ಮಾಡ್ತಿದ್ಯಾ? ಇಲ್ಲ, ನಾನು ಆ ಥರ ಹೇಳಕ್ ಬರ್ತಿಲ್ಲ. ಆದ್ರೆ ನಾನು ಇರೋದಕ್ಕೆ ಏನೋ ಕಾರಣ ಇರಬೇಕು. ಈ ಆಧಾರ ನನ್ನ ಎದುರಾಗಿರೋದಕ್ಕೆ ಏನೋ ಕಾರಣ ಇರಬೇಕು. ನಾನು ಇದನ್ನ ಮಾಡಿಲ್ಲ. ಏನ್ ಸತ್ಯ? ನಾನು ಇದನ್ನ ಮಾಡಿಲ್ಲ. ಕೇಳೋದಕ್ ಚೆನ್ನಾಗಿದೆ, ಆದ್ರೆ ನೀನ್ ನನಗ್ ಸಹಾಯ ಮಾಡ್ತೀರಾ, ನಾನ್ ನಿನಗ್ ಸಹಾಯ ಮಾಡಲ್ಲ. ಚೆನ್ನಾಗಿ ಕೇಳಿಸ್ಕೊ. ಇನ್ನು 10 ನಿಮಿಷದಲ್ಲಿ ಹೋಮ್ ಲ್ಯಾಂಡ್ ಸೆಕ್ಯೂರಿಟೀಸ್ ಎಲ್ಲ ನಿನ್ನ ನೋಡಕ್ ಬರ್ತಾರೆ. ಅವ್ರು ಒಳಗ್ ಬಂದ್ಬಿಟ್ರೆ ಅನ್ಕೋ, ನಿನ್ ಮನೆಗೆ ಹೋಗೋದ್ ಮರ್ತೋಗ್ಬೇಕು. ಮರ್ತ್ಬಿಡು ಟಾಮ್. ನನಗ್ ಸಹಾಯ ಮಾಡ್ತೀರಾ, ನನ್ನಿಂದ ಏನು ಮಾಡೋದಕ್ಕಾಗಲ್ಲ. ನಿನಗೆ ಸಹಾಯ ಮಾಡಿದ್ರು ಮಾಡಿಲ್ಲ ಅಂದ್ರೂ ಸತ್ಯ ಬದಲಾಗೋದಿಲ್ಲ. ನಾನು ಆ ರೆಸ್ಟೋರೆಂಟ್ಗೆ ಹೋದೆ ಒಂದು ಬ್ಯಾಗ್ ಕೊಡೋದಕ್ಕೆ. ಅದರಲ್ಲಿ ಏನಿತ್ತು ಅಂತ ನಾನು ನೋಡಿಲ್ಲ. ಮತ್ತೆ ಅವ್ರ ಅಪ್ಪ ಏನಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನಾನಿಲ್ಲಿ ಯಾಕಿದ್ದೀನಿ ಗೊತ್ತಿಲ್ಲ, ಆದರೆ ನಾನಿದು ಮಾಡಿಲ್ಲ. ಅದೇ ಸತ್ಯ, ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನು ಮಾಡಿಲ್ಲ. ನಿನ್ ಮಗನ್ಗೋಸ್ಕರ ಮಾಡ್ದ? ಏನು? ನಿನ್ ಮಗನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಹೌದು, ಆದರೆ ಇದನ್ನು ಮಾಡಲ್ಲ. ಇವನ್ನ ಮತ್ತೆ ನೋಡಕ್ಕಾಗಲ್ಲ ಅಂತ ಹೇಳಿದ್ರೆ? ಮಾಡೋದಿಲ್ಲ. ನಿನ್ನ ಹತ್ರ ಒಂದು ಕೇಳ್ಬೋದಾ? ನನ್ನ ಮಗನಿಗೋಸ್ಕರ ಏನಾದರೂ ಮಾಡ್ತೀನಿ, ಅದು ಸತ್ಯ. ನೀವು ಹೇಳೋ ಥರ ನಾನು ಏನಾದರೂ ಮಾಡಿದರೆ ಏನಾಗ್ತಾ ಇತ್ತು? ನನ್ನ ಮಗನ್ನೇ ಕಳ್ಕೊತಾ ಇದ್ದೆ. ಏನೋ ಅವನು ಒಪ್ಕೊಂಡ? ಇವನದನ್ನ ಮಾಡಿರಲ್ಲ. ಆರ್ ಯು ಸೀರಿಯಸ್? ನೀವು 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 ಎಷ್ಟೋ ದೊಡ್ಡ ಏಜೆಂಟು, ಅದು ನಿಮ್ಮ ಕೈಲಿ ಹೇಗೆ ಈ ಥರ ತಪ್ಪಾಗಿ ಗೆಸ್ ಮಾಡೋಕ್ಕಾಗತ್ತೆ? ನನಗ್ ಗೊತ್ತಿಲ್ಲ, ನೀನೇನ್ ಬೇಕಾದ್ರೂ ಅನ್ಕೋ, ಆದ್ರೆ ಇವನ ಹತ್ರ ಮಾತಾಡ್ಬೇಕಾದ್ರೆ ನನಗ್ ಹಂಗ ಅನ್ಸ್ಲಿಲ್ಲ. ಏನಂಗ ಅನ್ಸಿಲ್ಲ? ಈ ಕೊಲೆಗಾರ ಹೆಚ್ಚು ಕಮ್ಮಿ 17 ಜನನ ಬಾಂಬ್ ಬಿಟ್ಟು ಅವನು ಸಾಯಿಸಿದಾನೆ. ಅವನ ಹತ್ರ 5 ನಿಮಿಷದಲ್ಲಿ ಮಾತಾಡಿದಕ್ಕೆ ಅವನಲ್ಲ ಅಂತ ಹೇಳ್ತಾ ಇದ್ದೀರಾ? ಪ್ರಾಕ್ಟಿಕಲ್ ಆಗಿರಿ. ಏನು ನಿನ್ ಪ್ರಕಾರ ಸೈಕೋ ಕಿಲ್ಲರ್ ಈ ತರ ಮಾಡಿದಾನೆ ಅಂತ ಹೇಳಕ್ ಬರ್ತಿದ್ಯಾ? ಹೌದು, ಅದೇನೆ. ನಿನ್ ಪಾಯಿಂಟ್ ಆಫ್ ವ್ಯೂನೇ ತಪ್ಪಾಗಿದೆ ಜಾಕ್. ನೀನ್ ಅನ್ಕೊಂಡಿರೋದಕ್ಕಿಂತ ಇದು ದೊಡ್ಡ ವಿಷಯ. ಹೌದಾ? ಓಕೆ, ಥ್ಯಾಂಕ್ ಯು ಏಜೆಂಟ್ ರೋಡ್. ಎಲ್ಲರಿಗೂ ಇದೇ ತರ ಕ್ಲಾಸ್ ತಗೊಳ್ತಾ ಇರಿ. ಇವನ್ಗೆ ಹೆಂಗೆ ಕ್ಲಾಸ್ ತಗೋಬೇಕನ್ನೋದು ನನಗೆ ಗೊತ್ತು. ತುಂಬಾ ಹೊತ್ತು ಕಟ್ಟಾಕಿದ್ವಲ್ಲ ನಿನಗೆ. ಇಲ್ಲಿ ನೋಡು, ನಿನಗಿರೋದು ಒಂದೇ ಲಾಸ್ಟ್ ಚಾನ್ಸು. ನಿಜವಾಗ್ಲೂ ಇದು ನೀನೇ ಮಾಡಿದ್ರೆ, ಯಾರಿದೆ ನಿನಗೆ ಮಾಡಕ್ಕೆ ಹೇಳಿದ್ದು ಅಂತ ಅವ್ರ ಹೆಸರು ಹೇಳಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ವಿಟ್ನೆಸ್ ಲಿಸ್ಟಲ್ಲಿ ಹಾಕಿ ನಿನ್ನ ಬಿಟ್ಬಿಡ್ತೀವಿ. ಏನು? ಒಂದ್ ವೇಳೆ ಇದು ನೀನು ಮಾಡಿಲ್ಲ ಅಂತ ಹೇಳಿದ್ರೆ ಆ ಡೋರ್ ಮುಖಾಂತರ ನೀನು ಆಚೆ ಹೊಟ್ಟೋಗು. ನಿಜವಾಗ್ಲಾ? ಹೌದು. ಇದು ಒಂದು ಮುಖ್ಯವಾದ ವಿಷಯ ಅಂತ ನಮಗೂ ಗೊತ್ತು. ನಮಗೆ ಅಂತ ಒಂದು ಪ್ರೊಸೀಜರ್ ಇದೆ, ಅದನ್ನ ಫಾಲೋ ಮಾಡದೆ ಯಾರನ್ನೂ ಒಳಗೆ ಬಿಡಕ್ಕಾಗಲ್ಲ. ಹೇಯ್, ಎಲ್ಲ ಹೋಗ್ತಾ ಇದೆಯಾ? ಏಜೆಂಟ್ ರೋಡಿ ಹೋಗೋ ಕೇಳಿದ್ರು. ಅಲ್ಲಾಡ್ಬೇಡ, ಅಲ್ಲೇ ಇರು. ಸೆಕ್ಯೂರಿಟಿ ಅವನ್ನ ಹಿಡೀರಿ.
ಮುಟ್ಟಾಳ್ತನ ಏನು ತೋರಿಸ್ಬೇಡ. ಇದು ಫೆಡರಲ್ ಬಿಲ್ಡಿಂಗು, ನೀನ್ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಶೂಟ್ ಮಾಡ್ಬಿಡ್ತೀನಿ. ನಿಮಗ್ ಬುದ್ಧಿ ಇಲ್ವಾ? ನಾನ್ ಹೆದರ್ಕೊಂಡೆ, ಇಷ್ಟು ಜೋರ ಕೂಕೊಂಡ್ರೆ. ನೀನ್ ಯಾಕೆ ನನ್ ಕಡೆ ಗನ್ ತೋರಿಸ್ತಾ ಇದ್ಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಬ್ಯಾಡ್ಜ್ ನಂಬರ್ ಏನು? ನನಗ್ ಗೊತ್ತಿದೆ ನಿನ್ಗೂ ಒಂದು ಬ್ಯಾಡ್ಜ್ ನಂಬರ್ ಇರತ್ತೆ ಅಂತ. ನಾನ್ ರಿಪೋರ್ಟ್ ಮಾಡ್ತೀನಿ. ಇದ್ ನಿನ್ ಕಾರ? ನಾನ್ ಈಗ್ಲೇ ಅಥಾರಿಟಿ ಕಾಲ್ ಮಾಡಿ ನಿಮ್ ಬಗ್ಗೆ ರಿಪೋರ್ಟ್ ಮಾಡ್ತೀನಿ. ಕೇಳಿದಕ್ಕಷ್ಟೇ ಉತ್ತರ ಹೇಳು. ಇದ್ ನಿನ್ ಕಾರ? ಹಂಗಾರೆ ಒಳಗಡೆ ಹೋಗು. ಇವಾಗ್ಲೇ ಜಾಗ ಖಾಲಿ ಮಾಡು. ನಾನ್ ಇವಾಗ್ಲೇ ಹೋಗಿ ನಿಮ್ ಬಗ್ಗೆ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ತೀನಿ. ಸುಮ್ನೆ ಬಿಡಲ್ಲ ನಾನು. ಸುಟ್ಟಾಕ್ಬಿಡ್ತೀನಿ. ಮೊದಲು ಜಾಗ ಖಾಲಿ ಮಾಡು. ಸುಮ್ನೆ ವಟ ವಟ ಅಂತಾಳೆ. ಥು. ಏನಾಯ್ತು ನನಗೆ? ತಲೆಗೆಲ್ಲ ಕೆಟ್ಟಿದ್ಯಾ? ಹೌ, ನಾನು ರೋಡ್ಸ್ನ ವಿಚಾರಿಸಕ್ಕೆ ಕೇಳಿದ್ನಲ್ಲ, ಅದಕ್ಕೋಸ್ಕರ ಹೀಗೇನಾದ್ರೂ ಮಾಡಿದ್ಯಾ? ಇಲ್ಲಿ ನೋಡಿ, ನೀನ್ ಇದಕ್ಕೆ ಯಾವ ಕಾರಣನೂ ಹೇಳಕ್ಕಾಗಲ್ಲ. ನಿನ್ ಕೆರಿಯರ್ ಇಷ್ಟರಲ್ಲೇ ಮುಗ್ದೋಯ್ತು. ಅವ್ನ ಮಾತ್ರ ನೀನ್ ಕಂಡಿಡ್ದಿಲ್ಲ ಅಂದ್ರೆ ನಿನ್ ಜೊತೆ ಸೇರಿ ನನ್ ಕೆರಿಯರು ಮುಗ್ದೋಗುತ್ತೆ. ಯಾಕಂದ್ರೆ ತಪ್ಸ್ಕೊಂಡೋಗಿರೋನು ಒಂದು ಸಾಧಾರಣ ಅಪರಾಧಿ ಅಲ್ಲ, ಒಂದು ಇಂಟರ್ನ್ಯಾಷನಲ್ ಟೆರರಿಸ್ಟ್. ಸ್ವಲ್ಪ ನನಗೆ ಹೆಲ್ಪ್ ಮಾಡ್ದೆ? ನೀನೇನಕ್ಕೆ FBI ಬಿಲ್ಡಿಂಗ್ ಬಂದಿದ್ದೆ? ಅವ್ರಿಗೆ ನೀನ್ ಯಾರು ಅಂತ ಗೊತ್ತಾ? ಅವರಿಗೆ ನಾನು ಯಾರು ಅಂತ ಗೊತ್ತಾಗಿರತ್ತೆ. ಒಂದು ವಾರದಿಂದ ನನ್ನ ತಂದೆ ಬಗ್ಗೆ ವಿಚಾರಿಸ್ತಾ ಇದ್ದೀನಿ. ಆದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ನನ್ನ ತಂದೆ ಬಗ್ಗೆ ಯಾವಾಗ್ಲೂ ಕೇಳಕ್ ಹೋದ್ರು ನನ್ನನ್ನ ಆಚೆ ಕಳಿಸ್ಬಿಡ್ತಾರೆ. ನಾನು ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅಲ್ಲಿ ಹೋದ್ರೇನೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನ್ನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಗ್ಲೇ ನನಗೆ ಗೊತ್ತಾಯ್ತು, ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ನಡೀತಿದೆ ಅಂತ. ಖಂಡಿತವಾಗ್ಲೂ ನಾನು ಇದನ್ನ ಕಂಡು ಹಿಡಿದೆ ಸುಮ್ನೆ ಬಿಡಲ್ಲ. ಅದನ್ನ ಕಂಡು ಹಿಡಿಯೋದಕ್ಕೆ ನೀ ನನಗೆ ಸಹಾಯ ಮಾಡ್ಬೇಕು. ಐಮ್ ಸಾರಿ, ನೀವ್ ಏನ್ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ನನ್ಗೆ ಗೊತ್ತಿಲ್ಲ. ನಮ್ಮಪ್ಪ ಸ್ಯಾಮ್ಯುಯಲ್ ಥಾಮ್ಸನ್ 6 ತಿಂಗಳ ಹಿಂದೆ ಬರ್ಕ್ಲೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಇವತ್ತು ನಿನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಓಕೆ, ಆದ್ರೆ ನಾನು ಎಲ್ಲೂ ಬಾಂಬ್ ಬಿಟ್ಟಿಲ್ಲ. ಇಲ್ಲಿ ಕೇಳು, ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಆದ್ರೆ ಈಗ ನಾವಿಲ್ಲಿಂದ ಹೊರಡಬೇಕು. ನನಗೆ ನನ್ನ ಮಗ ಹೇಗಿದ್ದಾನೆ ಅಂತ ತಿಳ್ಕೋಬೇಕು. ಫೋನ್ ಕೊಡ್ತೀಯಾ? ನನ್ ಫೋನಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಾವ್ ಯಾರಿಗೂ ಕಾಲ್ ಮಾಡ್ಬಾರ್ದು. ಅವರಿಗೆ ನೀನ್ ಯಾರಂತ ಗೊತ್ತು, ನಾನ್ ಯಾರಂತಾನೂ ಗೊತ್ತು. FBI ಬಿಲ್ಡಿಂಗ್ ಇಂದ ನಿನ್ನನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಇನ್ 5 ನಿಮಿಷದಲ್ಲಿ ಕಂಡು ಹಿಡಿತಾರೆ. ಬೇಕಿದ್ರೆ ನೋಡು, ಅಲ್ಲಿ ಕ್ಯಾಮ್ರಾ ಇಲ್ಲ ಅನ್ಕೊಂಡಿದ್ಯಾ? ನಮ್ಮನ್ನ ಹುಡ್ಕೊಂಡು ಇನ್ 5 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ, ನೋಡ್ತಿರು. ಸರಿ, ನಾವೀಗ ಏನ್ ಮಾಡ್ಬೇಕಂತ್ಯಾ? ನನ್ನ ಹತ್ರ ಒಂದ್ ದಾರಿ ಇದೆ. ಸರಿ, ಏನಂತ ಹೇಳು. ಸರಿ, ಈಗ ನಾವು ಬಂದ್ ಕೆಲಸ ಶುರು ಮಾಡೋಣ. ಈಗ ಯಾವ್ದ್ರ ಬಗ್ಗೆ ಮಾತಾಡೋದು? ನೀರಲ್ಲಿ ವಿಷ ಹಾಕಿದ್ರಲ್ಲ ಅದ್ರ ಬಗ್ಗೆ ಮಾತಾಡೋದಾ? ಇಲ್ಲ ಕಾಡಲ್ಲಿ ಅಮಾಯಕ ಪ್ರಾಣಿಗಳನ್ನ ಬೇಟೆ ಆಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡೋದಾ? ಇಲ್ಲಾಂದ್ರೆ ಸ್ಲೇವರಿ? ಇಲ್ಲಾಂದ್ರೆ ಚಿಕ್ಕ ಮಕ್ಳನ್ನ ಅನಾವಶ್ಯಕವಾಗಿ ಏನ್ ಹೇಳಿದೆ? ಈಗ ಯಾಕೆ ಸ್ಲೇವರಿ ಅಂದಿದ್ದು? ನೀನೇ ಹೇಳ್ದೆ. ಎಲ್ಲರೂ ಆಚೆ ಇರೋ ಎಲ್ಲರೂ ಈ ಜಗತ್ನಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ನೋಡು, ಇಲ್ಲಿದಾರಲ್ಲ, ಈ ರೂಮಲ್ಲಿ ಇದಾರಲ್ಲ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಆಫೀಸರ್ಸ್. ಇವರೆಲ್ಲ ಇದನ್ನ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ನೀವು ಈ ಪವರ್ ಕೊಟ್ಟಿದ್ದೀರಲ್ಲ, ಅದಕ್ಕೆ ಎಲ್ಲ ಹುಚ್ಚಿಡ್ದವ್ರ ಥರ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ನನಗಿದ್ದಂಥ ಎಲ್ಲ ರೂಲ್ಸ್ನು ಕಿತ್ಕೊಂಡಿದ್ದಾರೆ ಇವರು. ಈ ಸ್ಟ್ರೀಟಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೆ ಕೊಡೋ ಮರ್ಯಾದೆ ಕೂಡ ನನ್ನಿಂದ ಕಿತ್ಕೊಂಡ್ಬಿಟ್ಟಿದ್ದಾರೆ. ಹೌದು, ನಿಮ್ಮ ಬಗ್ಗೆನೇ ಕಣೋ ಮಾತಾಡ್ತಿರೋದು. ಮುಖ ನೋಡಿದ್ಯಾ? ಸ್ವಲ್ಪನೂ ನಾಚಿಕೆ ಇಲ್ಲ. ಹೋಗ್ರ ಆಚೆಗೆ. ನೀವೆಲ್ಲ ಕೂಲಿಗಳು ಕಣೋ. ಇನ್ನೊಬ್ಬ ಬಂದು ತಪ್ಪು ಮಾಡು ಅಂತ ಹೇಳಿದ್ರೆ ಅದನ್ನು ಮಾಡ್ತಿರಲ್ಲ, ಅದಕ್ಕೆ ನಾಚಿಕೆ ಇಲ್ದಿರೋ ಕೂಲಿಗಳು ನೀವೆಲ್ಲ. ನೀನು ಇವರಲ್ಲಿ ಒಬ್ಬನೇ, ಅದು ನಿನಗೂ ಗೊತ್ತಲ್ಲ ಚೆನ್ನಾಗಿ. ಇದಕ್ಕೆಲ್ಲ ಕಾರಣನೇ ನೀನೇ ಕಣೋ. ನಾವು ಪ್ರಾರಂಭಕ್ಕೆ ಹೋಗೋಣ. ಬಾಂಬ್ ಬ್ಲಾಸ್ಟ್ಗೆ ಮುಂಚೆ ನಡೆದಿದ್ದು ಯಾವುದಾದ್ರೂ ಬದಲಾಯಿಸಿದೆಯಾ? ಯಾವ ಬಾಂಬ್ ಬ್ಲಾಸ್ಟ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಗ್ರಾನಿಕಾ, ಇಲ್ಲ ಪರ್ಲ್ ಹಾರ್ಬರ್, ಇಲ್ಲ ನಾಗಸಾಕಿ ಬಗ್ಗೆ ಹೇಳ್ತಿದ್ಯಾ? ಇಲ್ಲ ಡಲ್ಫಿಯಾ, ಲೋಕೋಹೋಮೋ ಸಿಟಿ, ವರ್ಲ್ಡ್ ಟ್ರೇಡ್ ಸೆಂಟರ್? ನಾನೆಲ್ಲೂ ಬಾಂಬೆ ಇಟ್ಟಿಲ್ಲ, ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ನಾನು ಏನು ಮಾಡಿರ್ತೀನಿ ಅಂತ ಹೇಳ ನಿಂಗೆ? ನಾನು ಇದನ್ನ ನಿಲ್ಲಿಸೋದೇ ಇಲ್ಲ. ಒಂದಲ್ಲ ಒಂದಿಲ್ಲ ಇದಕ್ಕೆ ಬೆಲೆ ತರಬೇಕಾಗುತ್ತೆ. ನೀವು ನನ್ನ ಹೊಡಿಬೋದು, ಜೈಲಲ್ಲಿ ಹಾಕಿ ಅಲ್ಲೇ ಕೂರಿಸ್ಬೋದು, ಆದರೆ ನನ್ನ ಕತೆ ಮುಗೀತು ಅಂತ ಅನ್ಕೊಳ್ತಾರೆ. ಇದು ಅಂತ್ಯ ಅಲ್ಲ, ಆರಂಭ. ಇವ್ರಿಗೆ ಗೊತ್ತಿಲ್ಲ ನನ್ನ ಜೀವನ ಇಷ್ಟು ಬೇಗ ಮುಗ್ದೋಗಲ್ಲ ಅಂತ. ನಿನ್ನಿಂದ 100 ಜನ ಮೇಲೆ ಸತ್ತಿದ್ದಾರೆ. ಆ ಬಾಂಬ್ ಬ್ಲಾಸ್ಟ್ಗೆ ನೀನು ಜವಾಬ್ದಾರಿ ತಗೋಬೇಕಾ? ಇಲ್ಲ, ನಾನು ನಿನ್ನ ಹತ್ರ ಗೊತ್ತಿಲ್ಲದೆ ಕೇಳ್ತೀನಿ.
ನಿನ್ನನ್ನೇ ನೀನ್ ಇದ್ರ ಜವಾಬ್ದಾರಿ ತಗೊಳ್ತೀಯಾ? ಊಟದಲ್ಲಿ ವಿಷ ಹಾಕಿದ್ದಕ್ಕೆ, ನೀರಲ್ಲಿ ವಿಷ ಬೆರೆಸಿದ್ದಕ್ಕೆ, ಇವತ್ತಿನವರೆಗೂ ನೀವು ಎಷ್ಟೋ ಸತ್ಯಗಳನ್ನ ಮುಚ್ಚಾಕಿದ್ದೀರಾ. ಅದ್ರ ಬಗ್ಗೆ ಯಾವತ್ತಾದ್ರೂ ಹೇಗಾದ್ರೂ ಚಿಂತೆ ಮಾಡಿದ್ದೀರಾ? ಅವರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವು ಕುಟುಂಬ ಅವರ ಆಪ್ತರನ್ನು ಕಳ್ಕೊಂಡಿದ್ದಾರೆ. ನಿನಗೆ ಒಂಚೂರು ಮನಸ್ಸಾಕ್ಷಿ ಇಲ್ವಾ? ಏನೋ ಮನಸ್ಸಾಕ್ಷಿನ? ಯಾಕೆ ನನ್ನ ಮನಸ್ಸಾಕ್ಷಿ ತಪ್ಪು ಅಂತ ಹೇಳ್ಬೇಕು? ನನಗೆ ಸತ್ಯ ಹೇಳ್ಬೇಕು ಅಂದ್ರೆ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವೆಲ್ಲ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಓ ಯಾ ಅಂತ ಮೆರವಣಿಗೆ ಮಾಡಬೇಕು. ಯಾಕಂದ್ರೆ ಪ್ರಪಂಚದಲ್ಲಿರುವಂತ ಎಲ್ಲ ದುಷ್ಟಶಕ್ತಿ, ತೊಂದರೆಗಳು, ಕಷ್ಟಗಳಿಂದ ನಾನು ಅವ್ರನ್ನ ದೂರ ಮಾಡಿದ್ದೀನಿ. ನಾನು ಅವ್ರಿಗೊಂದು ರೀತಿ ಸೇವೆನೇ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಆ ಕರುಣೆ ಇದೆಯಾ? ಜಗತ್ತಲ್ಲಿ ಅದೆಷ್ಟೋ ಕೊಲೆಗಳು ನಡೆಯುತ್ತೆ, ಅದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರಾ ನೀವು? ಕಾಪ್ಸ್ ಇಂದ ಅರೆಸ್ಟ್ ಮಾಡಿದ್ದ ಬಾಂಬ್ ಬ್ಲಾಸ್ಟ್ಗೆ ಪಟ್ಟಿರೋ ಒಂದು ಸಸ್ಪೆಕ್ಟ್ ಆಫೀಸರ್ನ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋ ಆ ವ್ಯಕ್ತಿ ಮತ್ತೆ 17 ಜನ ಸಾವನ್ನಪ್ಪಿರೋ ವ್ಯಕ್ತಿಗಳಿಗೆ ಸಂಬಂಧ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸಸ್ಪೆಕ್ಟ್ ಎಸ್ಕೇಪ್ ಆಗೋದಕ್ಕೆ ಅಲ್ಲಿರೋರು ಯಾರೋ ಸಹಾಯ ಮಾಡಿದ್ದಾರೆ ಅಂತ ನಮ್ಗೆ ತಿಳಿದು. ಬಿಲ್, ಏನು? ಫೋನ್ ತೆಗಿ, ಈ ಸಿಟಿಲಿರೋ ಎಲ್ಲರ ಹತ್ರನೂ ಹೇಳು, ಇವನ್ನ ಹಿಡ್ಕೊಟ್ಟವ್ನಿಗೆ $25,000 ಕೊಡ್ತೀವಿ ಅಂತ. ಎಲ್ಲೇ ಇದ್ರು ಬೇಗ ಕಂಡಿಡಿಯಕ್ಕೆ ಹೇಳು. ಹೇಳ್ತೀನಿ. ಈ ವಿಷಯ ಎಲ್ಲರಿಗೂ ಹೋಗ್ಬೇಕು, ಅರ್ಥ ಆಯ್ತಾ? ಇದು ಈಗಲೇ ಮಾಡ್ತೀನಿ. ಬಿಲ್, ಹೇಳು. ಅವನ ಹತ್ರ ಕರ್ಕೊಂಬಂದ್ರೆ $50,000. ಆದರೆ ಅವನು ಜೀವಂತವಾಗೇ ಇರಬೇಕು. ಅರ್ಥ ಆಯ್ತು. ಡೈರೆಕ್ಟರ್, ಟಾಮ್ ಒಂದು ಹುಡುಗಿ ಜೊತೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಸುದ್ದಿ ಬಂದಿದೆ. ಅವಳು ಹಾಸ್ಟೇಜ್ ಆಗಿರೋ ಸಾಧ್ಯತೆ ಒಂದು ಹುಡುಗಿ ಜೊತೆನಾ? ಎಸ್ ಸರ್. LAPD ಅವರು ಅವ್ರನ್ನ ಒಂದು ಆಲಿಯಲ್ಲಿ ನೋಡಿದ್ದಾರೆ. ಅಲ್ಲಿರೋ ಸಾರ್ಜೆಂಟೇ ಅವರಿಬ್ಬರನ್ನು ಕಂಡಿಡ್ದಿದ್ದಾರೆ. ಸರಿ, ಆ ಹುಡುಗಿ ಯಾರು? ಜೆಸಿಕಾ ಥಾಮ್ಸನ್. ಜೆಸಿಕಾ ಥಾಮ್ಸನ್? ಎಸ್ ಸರ್. ನಾನು ಆಗ್ಲೇ ಅನ್ಕೊಂಡೆ. ಏನಾಯ್ತು? ನಾನು ಅನ್ಕೊಂಡಂಗೆ ಆಯ್ತು ಇವಾಗ. ಆ ಜೆಸಿಕಾ ಥಾಮ್ಸನ್ ಅವರು ಬರ್ಕ್ಲಿ ಬಾಂಬರ್ ಅವಳ ಮಗಳು. ಕ್ಯಾಪ್ಟನ್, ನನಗೆ ಗೊತ್ತು ಅವರಿಬ್ಬರಲ್ಲಿ ಏನೋ ಕನೆಕ್ಷನ್ ಇದೆ ಅಂತ. ಯಾರು ಕಂಡಿಡಿಯಲ್ಲ ಅನ್ಕೊಂತೀಯಾ? ನನ್ನ ನಂಬು. 15 ವರ್ಷ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ. ಅವನಿಗೆ ಸಹಾಯ ಮಾಡ್ತಿರೋದೇ ಅವಳನ್ನ ಹಿಡ್ಕೊಂಡ್ರೆ ಎಲ್ಲ ಕಂಡಿಡಿಬೋದು ನಾವು. ಅವನ ಅಡ್ರೆಸ್ ಸಿಕ್ತಾ? ಅದು 1655 ವೆಸ್ಟ್ ಫ್ಲೋರ್ ಅಪಾರ್ಟ್ಮೆಂಟ್ 4B. ಹಾಗಾದ್ರೆ ಯಾಕೆ ವೇಟ್ ಮಾಡೋದು? ಮೂವ್, ಹೋಗಿ. ಇದನ್ನ ಮಾತ್ರ ಜ್ಞಾಪಕ ಇಟ್ಕೋ. ಶಬಾಷಿಲು. ಶಬಾಷ್ ಶಲೋಮ್. ಸರ್, ತಿರುಗಿ ಈ ಕಡೆ. ನನ್ನಪ್ಪನ್ನ ಅವ್ರನ್ನೆಲ್ಲರನ್ನು ಇಲ್ಲಿಂದ ಕ್ಲಿಯರ್ ಮಾಡು ಫಸ್ಟ್. ಬೇಗ, ಬೇಗ. ನಾವು ಬೇಗ ಹೋಗ್ಬೇಕು. ಅರ್ಥ ಆಯ್ತು. 1 ನಿಮಿಷ. ಕೆಳಗಡೆ ಹೋಗಿದ್ದವ್ರೆ. ಕಾಂಟ್ಯಾಕ್ಟ್. ಅವರಿಬ್ಬರನ್ನ ನಿಲ್ಸು. ಬೇಗ ನಿಲ್ಸು. ಇದನ್ನ ಕಾರೊಳಗಡೆ ಇಡು. ಕಮಾನ್, ಎಲ್ಲರೂ ಆಚೆ ಬನ್ನಿ. ಅವನು ಆಚೆ ಕಡೆನೇ ಇದ್ದಾನೆ. ಎಲ್ಲರೂ ಆಚೆ ಬನ್ನಿ. ಸರ್, ತಿರುಗಿ ಈ ಕಡೆ. ಸ್ವಲ್ಪ ಹ್ಯಾಂಡ್ಸ್ ಅಪ್ ಮಾಡಿ. ಕೈ ತೆಗಿರಿ ಮೇಲೆ. ಮಂಡಿ ಮೇಲೆ ನಿಂತ್ಕೊಳ್ಳಿ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನಿಮ್ಮೆಲ್ಲರಿಗೂ ಗೊತ್ತು, ನಾವೀಗ ಒಂದು ದೊಡ್ಡ ತೊಂದರೆಯಲ್ಲಿ ಸಿಗಾಕೊಂಡಿದ್ದೀವಿ. ಅದಕ್ಕಾಗಿ ಸ್ಪೆಷಲ್ ಟ್ರೈನಿಂಗ್ ತಗೊಂಡ ನಿಮ್ಮನ್ನು ಈ ರೂಮ್ಗೆ ನಾನು ಬರಕ್ಕೆ ಹೇಳಿದ್ದೀನಿ. ಒಂದು ಮುಖ್ಯವಾದ ಟೆರರಿಸ್ಟ್ನ ಕಂಡಿಡಿಯೋಕ್ಕೆ ನಿಮ್ಮ ಟ್ರೈನಿಂಗ್ ಯೂಸ್ ಆಗುತ್ತೆ. ಈಗ ಇಲ್ಲಿವರೆಗೂ ಏನು ನಡೆದಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿರ್ತಾರೆ. ಈ ಸಿಚುವೇಶನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ರೀಡ್ ಮಾಡೋಕ್ಕೆ ಒಂದು ಸ್ಪೆಷಲ್ ಆಫೀಸರ್ ಬರ್ತಾ ಇದ್ದಾರೆ. ಅಸೋಸಿಯೇಟಿವ್ ಡೈರೆಕ್ಟರ್ ಫ್ರ್ಯಾಂಕ್ನ ನಿಮ್ಮೆಲ್ಲರಿಗೂ ಗೊತ್ತು. ಗ್ರೀನ್ ಲಿವರ್ ಕೇಸ್ನ ಹ್ಯಾಂಡಲ್ ಮಾಡಿದ್ದ ಅವರೇ. ವಾವ್, ತುಂಬಾ ಚೆನ್ನಾಗಿ ಫೈಟ್ ಮಾಡ್ದೆ. ಇದನ್ನೆಲ್ಲ ಎಲ್ಲಿಂದ ಕಲ್ತ್ಕೊಂಡೆ? ಅದೊಂದು ದೊಡ್ಡ ಕತೆ. ನಿನ್ ಲಿಸ್ಟಲ್ಲಿ ಇನ್ಮೇಲೆ ನನ್ನನ್ನು ಸೇರಿಸ್ಕೋತಾರೆ ಅಲ್ವಾ?
ಪರವಾಗಿಲ್ಲ, ಇವತ್ತು ನಾನು ನಿನ್ನಿಂದ ಜೀವವಾಗಿ ಬದಲಾದೆ. ಐ ಆಮ್ ಜೆಸಿಕಾ. ಜೆಸಿಕಾ, ನಿನ್ನೊಳ್ಳೇದಕ್ಕೆ ಹೇಳ್ತೀನಿ, ಹೋಗಿ ಸರೆಂಡರ್ ಆಗ್ಬಿಡು. ಆಫೀಸರ್ಸ್ಗೆ ಹೇಳು ನಿಂದೇನು ತಪ್ಪಿಲ್ಲ ಅಂತ. ನಾನ್ ಹಾಗೆ ಮಾಡಲ್ಲ. ಫ್ರಾಂಕ್ನ ಬುದ್ಧಿವಂತಿಕೆಯಾದ ಇನ್ವೆಸ್ಟಿಗೇಷನ್ ಮೆಥಡ್ಸ್ ಇಂದ ನಮ್ಮ ಬ್ಯೂರೋಲಿರೋ ಒಬ್ಬೊಬ್ಬರು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗ ಪಡೆದುಕೊಂಡಿದ್ದಾರೆ, ಏನೋ ಒಂದು ಕಲ್ತಿದ್ದಾರೆ ಅಂತ ಹೇಳ್ಬೋದು. ಅವರ ಟ್ಯಾಲೆಂಟಲ್ಲಿ ಸ್ವಲ್ಪ ನಮಗಿದ್ರು ಸಾಕು, ತಪ್ಪಿಸ್ಕೊಂಡೋಗಿರೋ ಟೆರರಿಸ್ಟ್ನ ನಾವು ಖಂಡಿತ ಕಂಡುಹಿಡಿಬಹುದು. ನಮ್ ತಂದೆ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಇವಾಗ ತಾನೇ ನನ್ಗೊಂದು ದಾರಿ ಸಿಕ್ಕಿದೆ. ನಾನು ಇದನ್ನ ಬಿಡಲ್ಲ. ನನ್ನ ಜೊತೆ ಇರೋದು ನಿನಗೆ ಅಪಾಯ. ನನಗೇನು ತೊಂದರೆ ಇಲ್ಲ. ಇಲ್ಲಿ ನೋಡು, ನಾನೇ ನಮ್ಮ ತಂದೆ ಮೇಲೆ ಸಂದೇಹ ಪಟ್ಟೆ. ಆ ತಪ್ಪನ್ನ ಮತ್ತೆ ಮಾಡೋದಿಲ್ಲ. ಡೈರೆಕ್ಟರ್ ಫ್ರಾಂಕ್, ಕೆಲವು ವ್ಯಾಧಿಗಳಿಂದ, ಕೆಲವು ಆಪತ್ತುಗಳಿಂದ, ನಾವು ಸೇವಿಸೋ ಆಹಾರ, ಓಡಿಸುವಂಥ ಗಾಡಿ, ನಮ್ಮ ಜೊತೆ ಇರೋ ನಮ್ಮ ಹೆಂಡತಿರು ಕೂಡ ಯಾವುದೋ ಒಂದು ಕಾರಣದಿಂದ ನಮ್ಮ ಸಾವಿಗೆ ಅವರು ಜೊತೆಯಾಗಿರ್ತಾರೆ. ನಿಮಗೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ಅಪಾಯದ ಸಂದರ್ಭದಲ್ಲಿ ನಮ್ಮ ಪ್ರಾಣ ಕೂಡ ಹೋಗಬಹುದು. ಇದರಿಂದ ನೀವೆಲ್ಲ ಕಲ್ತ್ಕೊಂಡಂಥ ಪಾಠ ಏನು? ನಮಗೆ ಸಾವಂದ್ರೆ ಭಯ. ಸಾವನ್ನೋ ಒಂದು ವಿಷಯನ ಇಟ್ಕೊಂಡು ಈ ಜಗತ್ತಿನ ಜನರನ್ನ ಹೆದರಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಂದ್ರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕಾವಲುಗಾರರೇ ಈಗ ಬೇಕಾಗಿರೋದು. ನಿನ್ನನ್ ಯಾಕೆ ಬಾಂಬರಾಗಿ ಆಯ್ಕೆ ಮಾಡಿದ್ರು? ನಾನೇನ್ ಬಾಂಬರ್ ಅಲ್ಲ, ನಾನೆಲ್ಲೂ ಬಾಂಬ್ ಬಿಟ್ಟಿಲ್ಲ. ನೀನೇ ಹಾಗೆ ಮಾಡಿದ್ಯಾ ಅಂತ ಯಾಕೆ ಹಾಗೆ ಹೇಳ್ತಾ ಇದ್ದಾರೆ? ನಮ್ಮಪ್ಪನ್ನು ಅದಕ್ಕಾಗಿನೇ ಆಯ್ಕೆ ಮಾಡ್ಕೊಂಡಿದ್ರು. ನನಗೆ ಗೊತ್ತಿಲ್ಲ, ಅದು ಯಾರಂತ ಕಂಡಿಡಿದ್ರೆ ಅದೇನು ಅಂತ ಗೊತ್ತಾಗುತ್ತೆ. ನಾನ್ ಏನ್ ಕಂಡು ಹಿಡ್ತಿದ್ದೀನಿ ಅಂದ್ರೆ, ಇದಕ್ ಮುಂಚೆ ನಡೆದಿರೋ 6 ಬಾಂಬ್ ಬ್ಲಾಸ್ಟಲ್ಲೂ. ಏನು 6 ಬಾಂಬ್ ಬ್ಲಾಸ್ಟ್ ನಡೆದಿದ್ಯಾ? ಹೌದು. ಅದರಲ್ಲಿ 3 ಸಸ್ಪೆಕ್ಟ್ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಪ್ರೆಸ್ ಅವರು ಅವರಿಗಿಟ್ಟಿರೋ ಹೆಸರು ಹೋಮ್ ಟೌನ್ ಟೆರರಿಸ್ಟ್ ಬಾಂಬರ್. ಏನು ಹೋಮ್ ಟೌನ್ ಟೆರರಿಸ್ಟಾ? ಟಿವಿ ಎಲ್ಲ ನೋಡಲ್ವಾ ನೀನು? ಇಲ್ಲ, ನಾನೀಗ ಏನು ನೋಡ್ತಾ ಇಲ್ಲ. ನಾನೀಗ ನನ್ನ ಮಗನ ಮಾತ್ರ ನೋಡ್ಕೊಂತೀನಿ. ಈ ಹೋಮ್ ಟೌನ್ ಟೆರರಿಸ್ಟ್ ಅಂದ್ರೆ ಏನರ್ಥ? ಒಂದು ಅನಾಹುತ ನಡೆದ್ರೆ ಮುಗೀತು. ಒಂದು ಅನಾಹುತ ನಡೆದ್ರೆ ನಾವು ನಮ್ಮ ಈ ಕಣ್ಣಲ್ಲಿ ಸಾವನ್ನ ನೋಡಬಹುದು. ಒಂದು ವೇಳೆ ನಾವು ಸಾವನ್ನ ನೋಡಿ ಭಯ ಪಡದೇ ಇದ್ರೆ, ಸುಮ್ಮನೆ ಸಿನಿಮಾಲ್ ಹೇಳೋ ಥರ ನನಗೆ ಭಯ ಇಲ್ಲ ಅಂದರೆ ಆಗಲ್ಲ. ನಿಜವಾಗ್ಲೂ ಭಯ ಹೋಗಬೇಕು. ಈ ನಾಯಿಗಳನ್ನ ನೋಡಿ, ನಾಯಿಗಳಿಗೆ ಸಾವು ಅಂದರೆ ಏನು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೇನು ಅಂತ ಅರ್ಥನೇ ಆಗಲ್ಲ. ಅದಕ್ಕೆ ಜೀವಂತವಾಗಿರಬೇಕು ಅಂತ ಆಸೆ ಆಗುತ್ತೆ, ಆದರೆ ಅದು ಸಾವನ್ನ ನೋಡಿ ಹೆದರ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗದೇ ಇಲ್ಲ. ನಾಯಿಗೆ ನೀವು ಗನ್ ತೋರಿಸಿ ಅದೇನೂ ಮಾಡೋದಿಲ್ಲ. ಕೆಲವು ನಾಯಿಗಳು ಗನ್ ತೋರಿಸಿದ್ರೆ ನಮ್ಮನ್ನು ನೋಡಿ ಬೊಗಳುತ್ತೆ, ಅದಕ್ಕೋಸ್ಕರನೇ ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದರೂ ಅದಕ್ಕೆ ಸಾವನ್ನು ಕಂಡ್ರೆ ಭಯನೇ ಇಲ್ಲ. ಆದರೆ ಅದೇ ಗನ್ನನ್ನ ಒಬ್ಬ ಮನುಷ್ಯನಿಗೆ ಗುರಿ ಮಾಡಿಟ್ರೆ, ನನ್ನಿಂದ ಎಷ್ಟಾಗತ್ತೋ ಅಷ್ಟು ಸುದ್ದಿನ ಸಂಪಾದನೆ ಮಾಡಿದ್ದೀನಿ. ಆದ್ರೆ ಏನೇ ಆದ್ರೂ ಸರಿ, ನನಗೆ ಬೇಕಿರೋ ಥರ ಇನ್ಫಾರ್ಮೇಶನ್ ಸಿಕ್ಕೇ ಇಲ್ಲ. ಯಾವ ಥರ ಇನ್ಫಾರ್ಮೇಶನ್? ಸ್ಟೇಟ್ ಡಿಪಾರ್ಟ್ಮೆಂಟ್ದು. ಆ ಥರ ಇನ್ಫಾರ್ಮೇಶನ್ ಕೊಡಿಸೋ ವ್ಯಕ್ತಿ ನನಗೆ ಗೊತ್ತು. ಯಾರು? ನನ್ನ ಅಣ್ಣ. ಅವನು ಫಾರ್ಮರ್ ಮಿಲಿಟರಿ ಇಂಟೆಲಿಜೆನ್ಸ್. ಅವನು ಸೆಕ್ಯೂರಿಟಿ ಹ್ಯಾಕ್ ಮಾಡ್ತಾನೆ. ಹ್ಯಾಲೋ ಬನ್ಗೆ. ನೀನು ಅವನನ್ನ ನಂಬ್ತೀಯಾ? ಖಂಡಿತ ನಂಬ್ತೀನಿ. ಹಾಗಾದ್ರೆ ಈಗ ನಾವು ಅವನ ಹತ್ರನೇ ಹೋಗ್ಬೇಕು. ಸಾವು ನೆನಪು ಭಯ ಇಲ್ಲದೆ ನಿಮಗೆಲ್ಲ ಒಂದು ವಿಷಯನ ನೋಡೋಕೆ ಸಾಧ್ಯ ಆದರೆ, ಇಲ್ಲ ಈ ಜೀವನನ ನೀವು ಬೇರೆ ದೃಷ್ಟಿಕೋನದಿಂದ ನೋಡೋದಾದ್ರೆ, ನೀವೆಲ್ಲ ಏನು ಬೇಕಾದರೂ ಸಾಧಿಸಬಹುದು. ಅದು ಮಾತ್ರ ಅಲ್ಲ, ಸಾವು ಅನ್ನೋದು ಒಂದು ವರವಾಗಿದ್ರೆ ಆ ವರಾನ ನಾವು ತಗೋಬೇಕು. ಆಗ ನೀವು ಈ ಜಗತ್ತನ್ನ ಹೇಗೆ ನೋಡ್ತೀರಾ? ಒಂದು ಕ್ರೈಮ್ ಸೀನ್, ಎಲ್ಲರೂ ಗಮನ ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ.
ನಾನು ನಿನ್ ಜೊತೆ ಬರಲಾ? ಇಲ್ಲ ಬೇಡ, ನೀನ್ ಕಾರಲ್ಲೇ ಇರು. ಸರಿ, ನನ್ನ ಸೆಲ್ ಫೋನ್ ಇದೆ, ಏನಾದ್ರೂ ಬೇಕು ಅಂದ್ರೆ ಕಾಲ್ ಮಾಡು. ಏನಾದ್ರೂ ಆಯ್ತು ಅಂದ್ರೆ ಕರಿ, ಆದ್ರೆ ನಾನು ಬೇಗನೆ ಬಂದ್ಬಿಡ್ತೀನಿ. ಓಕೆ. ಟಾಮ್, ನೀನ್ ಹೆಂಗಿಲ್ಲಿ? ಇಲ್ಲಿ ನೋಡು, ಇಲ್ಲಿವರೆಗೂ ನೀನು ನನ್ನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳು. ನಾನೇನೂ ಮಾಡಿಲ್ಲ. ನನಗೆ ನಿನ್ನ ಸಹಾಯ ಬೇಕು, ಇದು ತುಂಬಾ ಮುಖ್ಯ. ಇಲ್ಲಿಗೂ ಬಂದ್ಯಾ? ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲಿಗೆ ಬರೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ ಇದೆ? ಸ್ಯಾಂಡಿ, ನೀನು ಯಾರಾದ್ರೂ ಆಗಿರು, ಎಷ್ಟಕ್ಕಾದ್ರೂ ಬದುಕಿರು, ಆದ್ರೆ ಮೊದ್ಲು ಈ ಮನೆ ಬಿಟ್ಟು ಹೊರಟೋಗೋ. ಸ್ಯಾಂಡಿ, ಸ್ವಲ್ಪ ನೀನ್ ಸುಮ್ನೆ ಇರು. ನೀನ್ ಮಾತಾಡ್ಬೇಡ. ನಿನ್ ತಮ್ಮ ಒಬ್ಬ ಆತಂಕವಾದಿ. ಇಂಥವ್ರನ್ನೆಲ್ಲ ನಮ್ಮನೆ ಒಳಗಡೆ ಹೇಗ್ ಬಿಟ್ಕೊಂಡಿದ್ಯಾ ಸ್ಯಾಂಡಿ, ಅಂತ ನೀನ್ ನನ್ನ ನನ್ಗಂತೂ ಬಗ್ಗೆ ಅರ್ಥ ಆಗ್ತಿಲ್ಲ. ತಿಳ್ಕೊಂಡಿರೋದೆಲ್ಲ ಸುಳ್ಳು. ನಾನು ಅದನ್ನೆಲ್ಲ ಏನೂ ಮಾಡಿಲ್ಲ. ನೀನ್ ಏನ್ ಬೇಕಾದ್ರೂ ಹೇಳು, ಆದ್ರೆ ನಾನ್ ಅದನ್ನ ನಂಬೋದಿಲ್ಲ. ಇವ್ ನಿನ್ ತಮ್ಮ ಆದ್ ಮಾತ್ರಕ್ಕೆ ಒಳ್ಳೆಯವನಾಗಕ್ ಸಾಧ್ಯ ಇಲ್ಲ. ಇಲ್ಲಿ ನೋಡು ಟಾಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ, ಇರ್ಲಿ ಜಾನ್. ನನಗೆ ನಿನ್ ಕಂಪ್ಯೂಟರ್ ನೋಡ್ಬೇಕು. ಅದೇನಂದ್ರೆ ನನಗೋಸ್ಕರ ನೀನ್ ಕಂಪ್ಯೂಟರ್ ನೋಡು. ಖಂಡಿತ ಮಾಡ್ತೀನಿ. ನಾನೇನ್ ಮಾಡ್ಬೇಕು ಹೇಳು? ಸ್ಟೇಟ್ ಡಿಪಾರ್ಟ್ಮೆಂಟ್ ಆಕ್ಸೆಸ್ ಮಾಡಕ್ಕಾಗತ್ತಾ? ಆಗತ್ತೆ, ಆದ್ರೆ ಹೊಸ್ದಾಗ್ ಮಾಡಕ್ಕಾಗಲ್ಲ. ನನಗಷ್ಟು ಸಾಕು. ಮನೇಲಿದ್ದಾನೆ. ನನ್ ತಂಗಿ ಮನೇಲಿ. ಅವ್ನ್ ಇಲ್ಲೇನ್ ಮಾಡ್ತಿದ್ದಾನೆ? ಇಲ್ಲಿ ನೋಡು, ಅವ್ನು ನನ್ನ ತಮ್ಮ. ಚಿಕ್ಕದಾಗ ಒಂದ್ ಕೆಲಸ ಇದೆ ಕಂಪ್ಯೂಟರ್ ಅಲ್ಲಿ, ಅದ್ ಮುಗಿಸ್ಕೊಂಡು ಹೊಟ್ಟೋಗ್ತಾನ ಅವನು. ಅವನು ಕಂಪ್ಯೂಟರ್ ಬೇಕಂದ್ರೆ ಬೇರೆಲ್ಲಾದ್ರೂ ಹೋಗುತ್ತೆ ಕೇಳು, ಇಲ್ಲೇ ಬರ್ಬೇಕಾ? ಆದ್ರೆ ಅವನ್ಗೆ ನಿನ್ನ ಕ್ಲಿಯರೆನ್ಸ್ ಬೇಕು, ಅದಕ್ಕೆ ತಾನೇ. ಸ್ಯಾಂಡಿ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನೀನ್ ಏನ್ ಮಾಡ್ತಿದ್ಯಾ? ಅವ್ನ್ ಏನ್ ಮಾಡಿದಾನೆ ಅಂತ ನಿನಗ್ ಗೊತ್ತಲ್ವಾ? ಸ್ಯಾಂಡಿ, ಅದ ಅವನು ಮಾಡಿಲ್ಲ. ನೀನ್ ಏನ್ ಬೇಕಾದ್ರೂ ಹೇಳು, ಆದ್ರೆ ಅವನೊಬ್ಬ ಅವ್ನು ಆತಂಕವಾದಿ. ಆತಂಕವಾದಿ ಅಲ್ಲ. ಏನ್ ಮಾತಾಡ್ತಿದ್ಯಾ? ಪೊಲೀಸ್, ಗವರ್ಮೆಂಟ್ ಎಲ್ರೂ ಅವನನ್ನೇ ಹುಡುಕ್ತಿದ್ದಾರೆ. ಅವನು ನನ್ನ ತಮ್ಮ. ಅದನ್ನ ಪೊಲೀಸ್ ಹತ್ರ ಹೇಳು. ಇಲ್ ನೋಡು, ಕಸಿನ್ಸ್ಗೆ ಅವನ್ ತಮ್ಮನ್ನ ಪೊಲೀಸರಿಗೆ ಸರೆಂಡರ್ ಮಾಡ್ದ. ಈಗ ನೀನು ಅದನ್ನೇ ಮಾಡ್ಬೇಕು. ಅವ್ನ್ ಏನೇ ಮಾಡಿದ್ರು ಸರಿ, ಅವ್ನ್ ಮಾಡಿಲ್ಲ ಅಂದ್ರೂ ಸರಿ, ನೀನ್ ಅವನ್ನ ಪೊಲೀಸರಿಗೆ ಒಪ್ಪಿಸ್ಬೇಕು. ಅವ್ನ್ ತಪ್ಪು ಮಾಡಿಲ್ಲ ಅಂದ್ರೆ ಅವನ್ನ ಬಿಟ್ಬಿಡ್ತಾರೆ, ತಪ್ಪು ಮಾಡಿದ್ರೆ ಗವರ್ಮೆಂಟ್ ನೋಡ್ಕೋತಾರೆ. ನಮ್ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ನೋಡು, ನಮ್ಮ ಬೆನ್ ಬಗ್ಗೆ ಯೋಚನೆ ಮಾಡಿ ನೋಡು. ನಿನ್ ತಮ್ಮ ಮಾಡಿಲ್ಲ ಅಂತ ನಮ್ ಜೀವನನ ಹಾಳು ಮಾಡ್ಕೋಬೇಡ ಪ್ಲೀಸ್. ಸ್ವಲ್ಪ ಯೋಚನೆ ಮಾಡಿ ನೋಡು. ಟಾಮ್, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಹೇಳು. ಇಲ್ಲಿ ನೋಡು, ನನ್ಗನ್ಸತ್ತೆ ನೀನು ಪೊಲೀಸ್ ಹತ್ರ ಹ್ಯಾಂಡ್ ಓವರ್ ಆಗಬೇಕು ಅಂತ. ಆಗಲ್ಲ, ಈಗ ಖಂಡಿತ ಆಗಲ್ಲ. ಮತ್ತೆ ಯಾವಾಗ ಹೋಗ್ತೀಯಾ? ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನಾನು ಕಂಡಿಡಿಬೇಕು. ಟಾಮ್, ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ನ ಅವರು ಫ್ರೇಮ್ ಮಾಡಿದ್ದಾರೆ ಅಂದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಆಗಿರಬೇಕು. ನೀನು ಹೇಗೆ ಅವ್ರನ್ನ ಕಂಡಿಡಿಬೋದು ಅನ್ಕೊಳ್ತೀಯಾ? ನನಗೆ ಗೊತ್ತಿಲ್ಲ. ನನ್ನನ್ನು ಹೆಂಗೆ ಕಂಡಿಡಿದ್ರೋ ನಾನು ಹಂಗೆ ಕಂಡಿಡಿತೀನಿ. ಟಾಮ್, ನಾನು ನಿನ್ನ ಖಂಡಿತ ನಂಬ್ತೀನಿ. ನೀನು ನಂಬೇಕು ಅಂತ ನಂಗೆ ತುಂಬ ಆಸೆನೂ ಇದೆ. ಏನೋ ಆಸೆ ಇದೆಯಾ? ಆದರೆ ನನ್ನ ಮೇಲೆ ನಂಬಿಕೆ ಇಲ್ಲ. ಟಾಮಿ, ಪ್ಲೀಸ್ ನನಗೊಂದು ಲಾರ್ ತಂದ್ಕೊಡ್ತೀನಿ. ಟಾಮ್, ಅದೊಂದೇ ದಾರಿ ನಿಂಗೆ ಉಳಿದಿರೋದು ಇವಾಗ. ನನ್ನ ಮಾತು ಸ್ವಲ್ಪ ಗೊತ್ತು, ಕೇಳು. ಗೊತ್ತು. ನೀನು ನೀನಲ್ಲೇ ಇರು, ನಾನೀಗ ಬಂದೆ. ಯಾರ ಹತ್ರ ನನ್ನ ಮಾತಾಡ ನಂಬಿರೋಳು ಏನು ಸರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಾಡಿ ಎತ್ತು. ಏನೋ ತಗಲಾಕೊಂಡ್ಯಾ? ಏನಲ್ಲಿ ನಿನ್ ಕತೆ ಮುಗೀತು, ಸತ್ತೆ ನೀನು. ಓ ಶೇಟ್, ಯಾಕೆ ಏನಾಯ್ತು? ಓ, ನಮ್ಮ ಹಿಂದೆ ಬರ್ತಾ ಇದ್ದಾರೆ ನೋಡು. ಯಾರು? ಪೊಲೀಸ್ ಬರ್ತಾ ಇದೆಯೋ? ಅವ್ರನ್ನ ಡೈವರ್ಟ್ ಮಾಡಬೇಕು. ನಮ್ ಹಿಂದೆ ಬರ್ತಾರೋಂಗೆ ಏನಾದ್ರು ಒಂದು ಮಾಡು. ನಾನು ಹೇಳ್ತೀನಿ, ಶೂಟ್ ಮಾಡೋ. ಅರ್ಥ ಆಗ್ತಾ ಇದೆ ನಿಮಗೆ ನಾನು ಹೇಳ್ತಿರೋದು? ಲೇ, ಅವರೆಲ್ಲ ಊಟದಲ್ಲಿ ವಿಷ ಬೆರೆಸ್ತಿದ್ದಾರೆ. ಜೆನೆಟಿಕ್ಸ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಿದ್ದಾರೆ. ಕುಡಿಯೋ ನೀರಲ್ಲಿ ವಿಷ ಬೆರೆಸ್ತಿದ್ದಾರೆ. ಏನು ತಿಳಿದಿರೋ ಅಮಾಯಕ ಪ್ರಾಣಿಗಳನ್ನ ಬಲವಂತವಾಗಿ ಬೇಗ ದೊಡ್ಡ ಬಲೆ ಹಾಕಿ ಬೆಳೆಸ್ತಾ ಇದ್ದಾರೆ. ನಾವು ಇದುವರೆಗೂ ಕೇಳದೇ ಇರುವಂತ ರೋಗಗಳನ್ನ ಅವರೇ ತಂದಿಡ್ತಾ ಇದ್ದಾರೆ. ಕ್ಯಾನ್ಸರು, ಡಯಾಬಿಟೀಸು ಅದೆಲ್ಲ ಎಷ್ಟು ಬೇಗ ಹರಡ್ತಾ ಇದೆ ಗೊತ್ತಾ? 10ರಲ್ಲಿ 8 ಜನಕ್ಕಿದೆ ಅದು, ಗೊತ್ತಾ ನಿನಗೆ?
ನನಗೆ ಮನಸ್ಸಾಕ್ಷಿ ಇಲ್ವಾ? ಎಲ್ಲಿವರೆಗೂ ನೀರಲ್ಲಿ ವಿಷ, ತಿನ್ನೋ ಅನ್ನದಲ್ಲಿ ಬೆರಕೆ, ಉಸಿರಾಡೋ ಗಾಳಿ ಎಲ್ಲದರಲ್ಲೂ ವಿಷ ಬೆರೆಸಿದ ಮೇಲೆ ಇವರೆಲ್ಲ ಏನ್ ಮಾಡಿದ್ರು ನಾವು ಕೇಳಲೇಬಾರ್ದು. ಈ ಸರ್ಕಾರ ಇದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋದೇ ಇಲ್ಲ. ಯಾಕಂದ್ರೆ ಇವ್ರಿಗೆ ಜನರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಇವ್ರು ಮಾಡ್ತಿರೋ ದ್ರೋಹದಿಂದ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ. ಅದ್ ಹೇಗಂದ್ರೆ ಸುಮ್ಮನೆ ಸೈಲೆಂಟ್ ಆಗಿ ನಿಧಾನವಾಗಿ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಈ ಜನರನ್ನ ಆಳ್ತಿರೋಂತ ಸರ್ಕಾರ, ಅದನ್ನ ಮುಂದೆ ನಿಂತು ನಡೆಸ್ತಿರೋಂತ ರಾಜಕಾರಣಿಗಳು. ಇದ್ರಲ್ಲಿ ನನಗ್ ಮನಸ್ಸಾಕ್ಷಿ ಇದೆಯಾ ಅಂತ ನೀನ್ ಕೇಳ್ತಿದ್ಯಲ್ಲ? ಹ ಸರ್, ಎಸ್ ಸರ್. ಇಲ್ಲ, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಎಸ್ ಸರ್. ನನ್ನ ಬಾಸೇ ಮಾತಾಡಿದ್ದು. ಏನು ಮಾತಾಡಿದ್ರು ಗೊತ್ತಾ? ಕೈಗೆ ಸಿಕ್ಕಿರೋ ಟೆರರಿಸ್ಟ್ನ ಹೇಗೆ ತಪ್ಪಿಸ್ಕೊಳಕ್ ಬಿಟ್ರಿ ಅಂತ ಇದುವರೆಗೂ ಪ್ರಶ್ನೆ ಮಾಡ್ತಾ ಇದ್ರು ಗೊತ್ತಾ? ಅಷ್ಟಕ್ಕೆ ಅವ್ರು ಮುಗಿಸ್ಲಿಲ್ಲ. ಅವರು ಇನ್ನೂ ಏನು ಹೇಳಿದ್ರು ಅಂತ ಹೇಳ್ತೀನಿ, ಕೇಳ್ಕೊ. ಇನ್ನು ಕೆಲವೇ ಸಮಯದಲ್ಲಿ ಆ ಟೆರರಿಸ್ಟ್ನ ನಾವು ಬಂಧಿಸಿಲ್ಲ ಅಂತ ಇಟ್ಕೋ. ಏನು ಮಾಡ್ತಾರೆ ಗೊತ್ತಾ? ನಾನು ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ಪಕ್ಕದಲ್ಲಿರೋ ಯಾವುದೋ ಒಂದು ಅಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಎಲ್ಲ ಪೂರ್ತಿ ನೀನೇ ಜಾಕ್. ತಪ್ಪಿಸ್ಕೊಂಡವನ್ನ ಕಷ್ಟಪಟ್ಟು ಟ್ರೇಸ್ ಮಾಡಿದ್ರೆ ಮತ್ತೆ ಅವನ್ನ ತಪ್ಪಿಸ್ಕೊಳಕ್ ಬಿಟ್ಟಿದ್ಯಾ? ಇದ್ರ ಮೇಲೆ ನೀನು ಏನು ಮಾತಾಡಬೇಡ. ಯಾಕಂದ್ರೆ ಎಲ್ಲ ಮುಗಿದೋಯ್ತು. ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ. ಇನ್ಮೇಲೆ ಐಜೆಟ್ ರೋಡ್ಸೇ ನೋಡ್ಕೊಂತಾನೆ. ಈಗ ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳ್ಕೊ ಜಾಕ್. ಏಜೆಂಟ್ ರೋಡ್ಸ್ ಏನು ಹೇಳಿದ್ರು ನೀನು ಮಾಡಬೇಕು. ಒಂದು ವೇಳೆ ಅವಳು ನಿನ್ನ ಎಲ್ಲಾದರೂ ಹೋಗಿ ನೇಣಾಕೊಂಡು ಸಾಯಿ ಅಂತ ಹೇಳಿದ್ರೆ ತಕ್ಷಣ ನೀನು ಒಂದು ಹಗ್ಗ ತಗೊಂಡು ಹೋಗಲೇಬೇಕಾಗತ್ತೆ. ಏಜೆಂಟ್ ರೋಡ್ಸ್ ಎಲ್ಲಿದ್ದಾರೆ? ತಾಕು ನಿಲ್ಸಿ. ಏಯ್, ಇಲ್ಲೋಣ ನನ್ನ ಕಣ್ಣನ್ನ. ರೆಸ್ಟೋರೆಂಟ್ ನಲ್ಲಿ ಬಾಂಬ್ ಬಿಟ್ಟಿದ್ದು ನಾಪ್ಕ ಇದೆಯಾ ನಿನಗೆ? ಆ ಬ್ಲಾಸ್ಟ್ ಅಲ್ಲಿ ಸತ್ತಿರೋಳು ನನ್ನ ತಂಗಿ ಒಬ್ಳು. ಏಯ್, ಅದನ್ನ ಅವನ್ ಮಾಡಿಲ್ಲ. ಅದನ್ನೇ ನಾನು ಹೇಳಿದ್ದು. ಇವ್ ನಿನಗ್ ಗೊತ್ತಾ? ನನಗ್ ಗೊತ್ತು, ಇವ್ ನನ್ನ ಫ್ರೆಂಡೇ. ಇವನ್ ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀಯ ನೀನು? ಏಯ್ ಜೆಸಿಕಾ. ಟಾಮ್, ಜೆಸಿಕಾ, ಇವಳು ಯಾರೋ? ಅದೆಲ್ಲ ಇವರೇ ಹೇಳ್ತಾರೆ ಕೇಳು. ಇವ್ರಿಗೆ ಎಲ್ಲ ವಿಷಯ ಗೊತ್ತಿರೋದು. ನಿಮ್ಗೇನಾದ್ರೂ ಬೇಕಿಲ್ಲ? ಇಲ್ಲ, ಬೇಡ, ನನ್ಗೇನು ಬೇಡ. ಸರ್, ಇಲ್ಲ, ನೀರಾದ್ರೂ ಬೇಕಾ? ಪರವಾಗಿಲ್ಲ, ನನ್ಗೇನು ಬೇಡ. ಓಕೆ ಸರ್, ನಿಮ್ಗೇನಾದ್ರೂ ಬೇಕಾದ್ರೆ ಕೇಳಿ, ನಾನು ಇಲ್ಲೇ ಇರ್ತೀನಿ. ನಮ್ಮೊಬ್ರು ಶೆಫ್ ಇದ್ದಾರೆ, ಅವ್ರು ಮಾಡೋ ಕಬಾಬ್ ವರ್ಲ್ಡ್ ಅಲ್ಲ, ಫೇಮಸ್. ನೀನು ತಪ್ಪ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ನೋ, ಥ್ಯಾಂಕ್ ಬೇರೆ ಯು. ಏನಾದ್ರೂ ಬೇಕಿದ್ಯಾ? ಲೈಕ್ ಬೇಡ, ನನಗೆ ಒಂದು ವಿಷಯ ಅವಶ್ಯವಾಗಿ ಬೇಕು. ಹೇಳಿ ಸರ್. ನನಗೆ ಯಾವುದೇ ರೀತಿ ತೊಂದರೆ ಆಗ್ತಿರಂಗೆ ಇವ್ರ ಜೊತೆ ಒಂದು ಬಿಸ್ನೆಸ್ ಡೀಲ್ ನಡಿಬೇಕು. ಓಕೆ ಸರ್. ಓಕೆ, ಹಾಗಾದ್ರೆ ಶುರು ಮಾಡೋಣ. ಇಲ್ಲಿ ನೋಡು ರೋಡ್ಸ್, ನಾನು ನಿನ್ನ ಈ ಕೇಸಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಜಾಕ್ ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ. 2 ಸಾರಿ ಒಂದೇ ವ್ಯಕ್ತಿನ ತಪ್ಪಿಸ್ಕೊಳಕ್ ಬಿಟ್ಟಿದ್ದಾನೆ. ಅದು ನನಗೆ ಸಮಸ್ಯೆ ಆಗಿದೆ. ಈಗ ನಿನ್ನೆ ನಾನು ದೊಡ್ಡದಾಗಿ ನಂಬಿದ್ದೀನಿ. ನೀವೇನ್ ಕೇಳಿದ್ರು ನಾನು ಮಾಡ್ತೀನಿ. ಅವನ್ನ ಹಿಡಿಬೇಕು. ನಂಗೊಂದು ಹೆಲ್ಪ್ ಬೇಕು. ಏನ್ ಬೇಕು ಹೇಳು. ನನಗೆ ತುಂಬಾ ಹೆಲ್ಪ್ ಬೇಕು. ಏನಿದ್ರು ತೊಂದರೆ ಇಲ್ಲ. ಅದು ಮಿಸ್ಟರ್, ಇದೇ ನನ್ನ ಲಾಸ್ಟ್ ಪೇಮೆಂಟ್. ನಮ್ಮ ಕಡೆಯಿಂದ ಏನಾದರೂ ಆಗ್ಬೇಕಂದ್ರೆ ಹೇಳಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೇಳಿ, ನೀವು ನಾವು ಹೇಳಿರೋ ಥರ ಮಾಡಿಲ್ಲ. ನಿಮ್ಮ ಟಾರ್ಗೆಟ್ಸ್ನ ನಾವು ಒಪ್ಕೊಳ್ಳೋದಿಲ್ಲ. ಏನೋ ತಗೊಳ್ಳೋದಿಲ್ವಾ? ಇಲ್ಲಿ ನೋಡು, ಈ ಬಾಂಬ್ ಬ್ಲಾಸ್ಟ್ ಆಗದೆ ಇರೋದಕ್ಕೆ ನೀನು ಅಮೆರಿಕನ್ ಪ್ರೈಮ್ ಟೈಮಲ್ಲಿ ಇದೆಯಾ? ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ದೆ. ಕೊಲಾಟ್ರಲ್ ಡ್ಯಾಮೇಜ್ ಏನ್ ಮಾತಾಡ್ತಾ ಇದೀಯ ನೀನು? ಎಷ್ಟೋ ಜನ ಜೀವ ಕಳ್ಕೊತಿದ್ದಾರೆ, ಅದ್ರ ಬಗ್ಗೆ ನಿನಗೇನ್ ಚಿಂತೆ? ಇಲ್ಲ, ನೀವ್ ಏನ್ ಅನ್ಕೊಂತಾ ಇದ್ದೀರಾ? ಅಮೆರಿಕನ್ ಜನರ ಸಾವು ಅಮೆರಿಕನ್ ಕೈಯಿಂದಾನೆ, ಅದು ಅಮೆರಿಕಾದೊಳಗೆ ಗಿಫ್ಟ್ ಬಾಕ್ಸ್ ಮೇಲೆ ಸ್ಟಿಕ್ಕರ್ ಹಾಕಿ ಕೊಡ್ತಾರಾ? ಮೊದಲು ನನಗೆ ಅಂತ ಒಂದು ಟೀಮ್ ಬೇಕು.
ನಿಮ್ಮ 5 ಜನನ ನಾವ್ ಯಾಕೆ ಕರೆದಿದೀವಿ ಅನ್ನೋ ಕಾರಣ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನ್ ನಂಬೋ 5 ಏಜೆನ್ಸೀಸ್ ನನಗ್ ಬೇಕು. ಎಲ್ರು ಬಾಯಿ ಮುಚ್ಕೊಂಡು ಕಿವಿನ ಓಪನ್ ಮಾಡ್ಕೊಂಡು ಕೇಳಿ. ಡನ್. ಆಮೇಲೆ 72 ಅವರ್ಸ್ ನನ್ನ ಕೆಲ್ಸಕ್ಕೆ ಯಾರು ಅಡ್ಡ ಬರಬಾರ್ದು. ಅದು ಯಾರೇ ಆಗಿದ್ರು ಸರಿ, ನನಗಿಷ್ಟ ಬಂದ ಹಾಗೆ ಮಾಡ್ತೀನಿ. ನಿಮ್ಮ ಹತ್ರ ಉತ್ತರ ಕೊಡ್ತೀನಿ. ನನ್ನ ಟೀಮ್ ಅಲ್ದಿರೋರು ಯಾರು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವಿಷಯ ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ, ಇದನ್ನ ಯಾವಾಗ ಮುಗಿಸ್ಬೇಕು ಅಂತ ನಾನೇ ತೀರ್ಮಾನ ಮಾಡೋದು. ನಾನು ಮಾತ್ರ ತೀರ್ಮಾನ ಮಾಡೋದು. ಒಂದು ವೇಳೆ ನೀನು ನನ್ನ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದನ್ನ ಈಗಲೇ ಮರ್ತ್ಬಿಡು. ಹೌದು, ನಿಮಗೋಸ್ಕರ ನಾನು ಎಷ್ಟು ತಪ್ಪುಗಳನ್ನ ಮುಚ್ಚಾಕಿದ್ದೀನಿ. ನಿಮ್ಮನ್ನ ಈ ದೇಶದೊಳಗೆ ನಾನು ಕರ್ಕೊಂಡು ಬಂದೆ. ನಿಮಗೆ ಬೇಕಾಗಿರೋ ಎಷ್ಟೋ ಸಹಾಯಗಳನ್ನು ನಾನು ಮಾಡಿದ್ದೀನಿ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಏರೋಪ್ಲೇನ್ ಸರ್ಪ್ರೈಸ್ ಕೊಟ್ರಲ್ಲ, ಅದು ಸೇರಿಸಿ ನೀವು ನನ್ನ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಂತಿದ್ದೀರಲ್ಲ. ನೀವು ಮಾಡ್ತಿರೋದು ದೊಡ್ಡ ತಪ್ಪು ಕಣೋ ದಡ್ ನನ್ನ ಮಕ್ಕಳ. ನನ್ನ ಬಗ್ಗೆ ನೀವು ಹಾಕಿರೋದು ದೊಡ್ಡ ತಪ್ಪಿನ ಲೆಕ್ಕಾಚಾರ. ನಿಮ್ಮನ್ನ ನಾನು ಸಿಕ್ಕಾಕ್ಸೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನೇನಾದರೂ ಮನ್ಸು ಮಾಡಿದ್ರೆ ನಿಮ್ಮ ಆಪರೇಷನ್ ಸರ್ರ್ ಅಂತ ನಾಶ ಆಗೋಗುತ್ತೆ. ಎಲ್ಲ ಮುಗಿಸಿ ನಿಮ್ಮನ್ನು ಒಂದು ಪೆಟ್ಟಿಗೆ ಒಳಗೆ ಹಾಕಿ ನಿಮ್ಮ ದೇಶಕ್ಕೆ ಕಳಿಸ್ಬಿಡ್ತೀನಿ. ನೀನು ಏನು ಕೇಳ್ತಾ ಇದೆ ಅಂತ ಗೊತ್ತಿದ್ದೆ ಕೇಳ್ತಾ ಇದೆಯಾ ರೂಟ್ಸ್? ಇದು ತುಂಬಾ ಜಾಸ್ತಿ. ಹಾಗಾದ್ರೆ ಶಟ್ ಡೌನ್ ಮಾಡಿ. ನನ್ನ ಟೀಮ್ನ ಬಿಟ್ಬಿಡಿ. ಹೊರಗಿನವ್ರು ಯಾರು ಇದ್ರಲ್ಲಿ ತಲೆ ಹಾಕ್ಬಾರ್ದು. ಜಾನ್ಸನ್, ಲಾಸ್ಟ್ 48 ಅವರ್ಸ್ ಜೆಸಿಕಾ ಮತ್ತೆ ಟಾಮ್ದು ಕಾಲ್ ರೆಕಾರ್ಡ್ಸ್ ನನಗೆ ಬೇಕು. ಜೇಮ್ಸ್, ನನಗೆ ಟಾಮ್ ಜೆಸಿಕಾದು ಫೋಟೋಸ್ ಬೇಕು. ಅದು ನಮ್ಮ ಸುತ್ತಮುತ್ತ ಇರೋ 4 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಅಂಗಡಿಯವನು ಕೂಡ ಈಸಿಯಾಗಿ ಕಂಡುಹಿಡಿಯೋ ಅಂತ ಫುಟೇಜಸ್ ಬೇಕು. ಜಾನ್, ನಾನು ವಿಡಿಯೋ ಫುಟೇಜ್ ಹಾಕಿದ್ರೆ ಅದರಲ್ಲಿರೋ ಒಂದೊಂದು ಫ್ರೇಮ್ನು ನೀನು ನೋಡಬೇಕು. ಜಸ್ಟರ್, ನಾನು ನಿನಗೆ ಕೊಟ್ಟಿರೋ ಒಂದೊಂದು ಹೆಸರದ್ದು ಫುಲ್ ಬ್ಯಾಕ್ಗ್ರೌಂಡ್ ನನಗೆ ಬೇಕು. ಯಾರ ಹೆಸರಾದ್ರೂ ಬಿಟ್ಟಿದ್ದೀವ ಅಂತ ಚೆಕ್ ಮಾಡು. ಅವನ್ನ ಹಿಡಿಯೋಕ್ಕಾಗುತ್ತಾ? ಹಿಡಿಬೋದು. ಏಯ್, ನಾನು ಯಾರು ಅಂತ ನಿಮಗೆ ಗೊತ್ತಾ? ನಾನೇ ಕಣೋ ನಿಮ್ಮ ದೇವರು. ಇಲ್ಲಿ ನೋಡು, ನೀನು ಮಿತಿ ಮೀರಿ ಜಾಸ್ತಿ ಮಾತಾಡ್ತಾ ಇದೀಯಾ. ನಾನು ಏನು ಬೇಕಾದರೂ ಮಾತಾಡ್ತೀನಿ, ಆದರೆ ಒಂದು ಮರಿಬೇಡಿ, ಎಲ್ಲ ನನ್ನ ಪ್ಲಾನ್ ಪ್ರಕಾರ ನಡಿಬೇಕು. ಇಲ್ಲ ಅಂತ ಇಟ್ಕೋ, ಇದು ಮಾತಾಡುತ್ತೆ. ಅದಕ್ಕೋಸ್ಕರ ತಾನೇ ನನ್ನ ಕರೆಸಿದ್ದು. ನಮಗೆ 72 ಅವರ್ಸ್ ಮಾತ್ರ ಆಯ್ತು. ಬನ್ನಿ ಬೇಗ ಹೋಗೋಣ. ಇಲ್ಲಿ ನೋಡಿ, ನಾನು ಈಗಲೇ ಹೇಳ್ಬಿಟ್ಟೆ, ಇದು ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ. ಇದುವರೆಗೂ ತಗೊಂಡಂತ ಎಲ್ಲ ನಿರ್ಧಾರಗಳು ನಮ್ಮ ಮೇಲೂ ಡಿಪೆಂಡ್ ಆಗಿದೆ, ಈ ಜಗತ್ತಿನ ಮೇಲೂ ಡಿಪೆಂಡ್ ಆಗಿದೆ. ಅದನ್ನ ಬದಲಾಯಿಸ್ತೀನಿ ಅಂತ ಹೇಳಿ ಇಲ್ಲಿ ಯಾರಾದರೂ ಬಂದ್ರೆ ಅವ್ರ ಬಾಯಿನ ಹರಿದಾಕ್ತಾರೆ. ಈ ಆರೋಗ್ಯ ಇಲ್ಲದೆ ಇರೋ, ಸುರಕ್ಷೆ ಇಲ್ಲದೆ ಇರೋ ಈ ಜೀವನದ ರೂಲ್ಸ್ಗಳು ನಮ್ಮ ಮೇಲೆ ಹಾಕಿದರೆ ಅದನ್ನ ಬದಲಾಯಿಸೋಕ್ಕಾಗೋದೇ ಇಲ್ಲ. ಸರಿ, ನಿನ್ನ ತಂದೆ ಬಗ್ಗೆ ಹೇಳು. ಇಲ್ಲ, ಇದಕ್ಕೂ ನಮ್ಮ ಅಪ್ಪಂಗೂ ಏನು ಸಂಬಂಧ ಇಲ್ಲ. ಈ ಬಾಂಬ್ ಬ್ಲಾಸ್ಟ್ಗೂ ನಿಮ್ಮ ತಂದೆಗೂ ಸಂಬಂಧ ಇಲ್ವಾ? ಇಲ್ಲ, ಯಾವ ಸಂಬಂಧನೂ ಇಲ್ಲ. ನಿಮಗೆ ಅದ್ರ ಬಗ್ಗೆ ಏನಾದರೂ ಕೇಳಬೇಕು ಅಂದ್ರೆ ನನ್ನ ಹತ್ರ ಕೇಳ್ಬೋದು, ಇಲ್ಲ ಅವ್ರ ಹತ್ರನೇ ಹೋಗಿ ನೇರವಾಗಿ ಕೇಳ್ಬೋದು. ಓ ಮರ್ತೋಗ್ಬಿಟ್ಟೆ. ಯಾಕಂದ್ರೆ ಅವ್ರೀಗ ಸತ್ತೋಗಿದ್ದಾರೆ. ಹೌದು, US ಗೌರ್ಮೆಂಟ್ ಸರ್ವಿಸ್ಗೋಸ್ಕರ ಅವ್ರು ತಮ್ಮ ಪ್ರಾಣನೇ ಕೊಟ್ಟಿದ್ದಾರೆ. ಯುರಾನ್ ಯುದ್ಧದ ಟೈಮಲ್ಲಿ ಅವ್ರನ್ನ ಹಿಡಿದ್ಬಿಟ್ರು, ಟಾರ್ಚರ್ ಮಾಡಿದ್ದಾರೆ. ಆದರೆ ಅಮೆರಿಕದವ್ರು ಅವ್ರನ್ನ ಕೈ ಬಿಟ್ಬಿಟ್ರು. ಹೌದು, ಅಷ್ಟು ಮಾತ್ರ ಅಲ್ಲ, ನಮ್ಮ ತಂದೆ ಜೀವ ಹೋಗ್ಬೇಕು ಅಂತ ಇಲ್ಲಿರೋರೇ ತೀರ್ಮಾನ ಮಾಡಿದ್ದು. ಹಾಗಾಗಿ ಆ ಸಮಯದಲ್ಲಿ ಅಮೆರಿಕಾಗಿತ್ತ ಮನಸ್ಸಾಕ್ಷಿ. ಯಸ್, ಯಾರು? ಒಳಗೆ ಕಳಿಸಿ. ಮಿಸ್ ಟೇವಸ್, ನಿಮ್ಮನ್ನ ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ನಿಮ್ಮನ್ನು ನೋಡಬೇಕು ಅಂತ ಅನ್ಸಿತ್ತು. ಹಾಗಾ? ನೀನೇನ್ ಹೇಳಕ್ ಬಂದಿದ್ಯಾ ಹೇಳು. ಹೇಳ್ತೀನಿ. ನನ್ಗೆ ಗೊತ್ತಿಲ್ಲ, ಆದ್ರೆ ನಾನು ಟಾಮ್ ಬಗ್ಗೆ ಹೇಳ್ಬೇಕು. ಅವ್ನಿಲ್ಲಿದ್ದಾನೆ ಗೊತ್ತಾ? ಗೊತ್ತಿಲ್ಲ. ಅವ್ನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದ? ಇಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ. ಆಯ್ತು. ಓಕೆ, ವಿಷಯ ಏನು ಅಂದ್ರೆ, ನನ್ನ ಕ್ಷಮಿಸ್ಬಿಡು ಜೇಸ್, ನಿನ್ನೂ ಈ ತೊಂದರೆಯಲ್ಲಿ ಸಿಕ್ಕಾಕ್ಸ್ಬಿಟ್ಟೆ. ಹೇ, ನಾನಾಗೆ ಇದ್ರಲ್ಲಿ ಬಂದಿದ್ದು. ಹೇಗೆ ಟೋನಿನ್ ಕಂಡು ಹಿಡ್ದೆ? ಅವನೇ ನನ್ನ ಕಂಡು ಹಿಡ್ದಿದ್ದು. ಅವನಿಗೂ ನನಗೂ ಮದುವೆ ಆದಾಗ ನಾನು ತುಂಬಾ ಸಣ್ಣ ಹುಡುಗಿ ಆಗಿದ್ದೆ. ಆಗ ನನಗೆ ವಯಸ್ಸು 22 ವರ್ಷ. ಅದಿರ್ಲಿ, ನಮಗೆ ಡಿವೋರ್ಸ್ ಆದಾಗ ಅದು ತುಂಬಾ ಕೆಟ್ಟದಾಗಿತ್ತು. ನಾನು ನನ್ನ ತಂದೆ ಇಬ್ರು ಲಾಯರ್ಸ್. ಆದ್ರೆ ಟಾಮ್, ಅವನು ತುಂಬಾ ಕಷ್ಟದಲ್ಲಿದ್ದ. ಅವನ್ ಜಿಮ್ಮು ಕ್ಲೋಸ್ ಮಾಡ್ಬಿಟ್ಟ, ಕೆಲ್ಸನೂ ಇಲ್ಲ. ಓಕೆ.
ನನಗೆ ಸ್ವಲ್ಪ ನೀರು ಸಿಗ್ಬೋದಾ? ಖಂಡಿತ. ಇದು ಕೂಲಿಂಗ್ ಆಗಿಲ್ಲ. ಪರವಾಗಿಲ್ಲ. ಎನಿವೆ, ಟಾಮ್ ಅವನ್ ತಾರ್ಜಾನ ಮುಚ್ಚೋದಕ್ಕೆ ಬಿಲ್ಲಿ ಸತ್ತಿದ್ದೇ ಕಾರಣ. ಬಿಲ್ಲಿ? ಹೌದು. 70 32 ವೆಸ್ಟ್ ಅವೆನ್ಯೂ. ಆ ರೋಡ್ ನನಗೆ ಗೊತ್ತು. ನಿಮ್ಗೊಂದು ವಿಷಯ ಗೊತ್ತಾ? ಟಾಮ್ ಮಾರ್ಷಲ್ ಚಾಂಪಿಯನ್ 4 ಸಲ. ಗೊತ್ತು. ಅವ್ನ್ ಟ್ಯಾಲೆಂಟ್ನ ನಮ್ಮವ್ರ ಮೇಲೆ ಚೆನ್ನಾಗಿ ತೋರ್ಸ್ದ. ಟಾಮ್ ಅದರಿಂದ ರಿಟೈರ್ಡ್ ಆದ್ಮೇಲೆ ಆ ಜಿಮ್ಮನ್ನ ತೆಗ್ದಿತ್ತು, ಮುಖ್ಯವಾಗಿ ಸ್ಟೂಡೆಂಟ್ಸ್ನ ಟ್ರೈನ್ ಮಾಡೋದಕ್ಕೆ. ಅವನ್ ತುಂಬಾ ಒಳ್ಳೆ ಟೀಚರ್ ಆಗಿದ್ದ. ಅವನ ಹತ್ರ ಟ್ರೈನಿಂಗ್ ತಗೊಳ್ಳೋದಕ್ಕೆ ತುಂಬಾ ಜನ ಬಂದ್ರು. ಬೆಲ್ಲಿ ಅವನ ಬೆಸ್ಟ್ ಸ್ಟೂಡೆಂಟ್ ಮತ್ತವನ ಬೆಸ್ಟ್ ಫ್ರೆಂಡು ಆದ. ಬಿಲ್ಲಿ ಹೇಗ್ ಸತ್ತೋದ? ಅದು ಯಾವಾಗ ಅಂದ್ರೆ, ಟಾಮ್ ಅವನಿಗೆ ಫೈನಲ್ವರೆಗೂ ಟೀಚ್ ಮಾಡ್ದ. ಆ ಚಾಂಪಿಯನ್ಶಿಪ್ ಮ್ಯಾಚಲ್ಲಿ ಬೆಲ್ಲಿ ಸತ್ ಹೋದ. ಅದಕ್ಕೆ ಟಾಮ್ ತಾನೇ ಕಾರಣ ಅನ್ಕೊಂಡ. ಟಾಮ್ ಅವನಿಗೆ ತುಂಬಾ ಫೋರ್ಸ್ ಮಾಡ್ದ ಅನ್ಕೊಂಡ. ಹಾ, ನಂಗ್ ಒಂದ್ ವಿಷಯ ಅರ್ಥ ಆಗಿಲ್ಲ. ಪೋಸ್ಟ್ಮಾರ್ಟಮ್ ಮಾಡಿದ್ರು ಅಲ್ವಾ? ಮಾಡಿದ್ರು. ಬೆಲ್ಲಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ ಹೋದ. ಅದಕ್ಕೆ ಟಾಮ್ ತಾನೇ ಕಾರಣ ಅಂದ್ಕೊಂಡ. ಅವನೇನಾ? ಇಲ್ಲ, ಬೆಲ್ಲಿ ಸತ್ತು ಹೋಗ್ತೀನಿ ಅಂತ ಅವನಿಗೆ ಮುಂಚೆನೆ ಗೊತ್ತಿತ್ತು. ಬೆಳ್ಳಿ ಸತ್ತೋಗ್ತೀನಿ ಅಂತ ಗೊತ್ತಿತ್ತಾ? ಹೌದು. ಬೆಲ್ಲಿ ಹಾರ್ಟ್ ಕಂಡೀಷನ್ಗೆ ಒಂದು ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದ್ರೆ ಅವನದನ್ನ ಟಾಮ್ ಹತ್ರ ಹೇಳಿರ್ಲಿಲ್ಲ. 70 32 ವೆಸ್ಟ್ ಅವೆನ್ಯೂ. ಆ ರೋಡ್ ನನಗೆ ಗೊತ್ತು. ಅದು ಯಾರಂತ ನಿನಗೆ ಗೊತ್ತಾ? ನಿಜಾನಾ? ಇದು ಇನ್ಫಾರ್ಮೇಶನ್ ಕರೆಕ್ಟ್ ತಾನೇ? ಕತೆಗಿತೆ ಬಿಟ್ಟೆ ಅಂದ್ರೆ ನಿನ್ ಕತೆ ನಾನು ಮುಗಿಸ್ಬಿಡ್ತೀನಿ. ಆಯ್ತು, ನಾನು ಹೋಗಿ ಏನಂತ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ನನ್ಗೊಬ್ಬ ವೆಪನ್ ಡೀಲರ್ ಗೊತ್ತಿದ್ದಾನೆ. ಆಂಡ್ರಾಯ್ಡ್ ಮಿಸ್ಟರ್ ಅನ್ನೋ ಜಾಗಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಅಲ್ಲೇ ಬಾಂಬ್ ಬ್ಲಾಸ್ಟ್ ಆಗತ್ತೆ ಅಂತಾನು ಹೇಳ್ತಾ ಅವ್ನು ಇದ್ದಾನೆ. ಯಾರಂತ ಹೇಳಿದ್ನಾ? ನಾನು ಅದನ್ನೇ ಕೇಳಿದೆ, ಆದ್ರೆ ಅವ್ನು ಬರೀ ಜಾಗ ಮಾತ್ರ ಹೇಳ್ದ ನನ್ಗವನು. ಪರವಾಗಿಲ್ಲ, ಅದಾದ್ರೂ ಹೇಳಿದ್ನಲ್ಲ, ಅದೇ ದೊಡ್ಡ ವಿಷಯ. ಸರಿ, ಇನ್ನೇನು ಮಾತಾಡೋದಿಲ್ಲಿ, ಹೋಗೋಣ ಬಾ. ಫೈನಲ್ಸ್ಗೆ 2 ದಿನಕ್ಕೆ ಮುಂಚೆ ಬೆಲ್ಲಿ ಮೆಡಿಸಿನ್ ತಗೊಳ್ಳೋದನ್ನ ನಿಲ್ಸಿದ್ದ. ಮೆಡಿಸಿನ್ ತಗೊಳ್ಳೋದನ್ನ ನಿಲ್ಸಿದ್ರೆ ಸಾವು ಬರುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನಿನಗೇಗಿದೆಲ್ಲ ಗೊತ್ತಿತ್ತು? ಅವನೇ ನನ್ನ ಹತ್ರ ಹೇಳಿದ್ದ, ಅದು ಕೂಡ ಒಂದು ಲೆಟರಲ್ಲಿ. ಆ ಲೆಟರ್ ಕೆಲವು ದಿನಗಳ ನಂತರ ನನಗೆ ಸಿಕ್ತು. ಹಾಗಾದ್ರೆ ನೀನೇನ್ ಹೇಳಕ್ ಬರ್ತಿದ್ಯಾ? ಬೆಳ್ಳಿಗೆ ಫೈನಲ್ಸ್ ಮುಂಚೆನೆ ಅವ್ನ್ ಸತ್ತೋಗ್ತಾನೆ ಅಂತ ಗೊತ್ತಿತ್ತಾ? ಅದನ್ನ ನಿನ್ನ ಹತ್ರ ಒಪ್ಕೊಂಡಿದ್ದಾನೆ. ಅದನ್ನ ಯಾಕೆ ನಿನ್ನ ಹತ್ರ ಹೇಳ್ದ? ಯಾಕಂದ್ರೆ ಅವ್ನು ನನ್ನ ಲವ್ ಮಾಡ್ತಿದ್ದ. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಟಾಮ್. ನೀನ್ ಇವಾಗ ರೆಸ್ಟೋರೆಂಟ್ ಒಳಗಡೆ ಹೋಗ್ತೀಯಾ? ರೆಸ್ಟೋರೆಂಟ್ನಲ್ಲಿ ಅನುಮಾನ ಬರ್ತಿರೋಂಥದ್ದು ಏನಾದರೂ ಇದ್ರೆ ನೋಡು. ಆ ಥರ ಏನಾದರೂ ನಿನಗೆ ಸಂಶಯ ಇದ್ರೆ ಇಮಿಡಿಯೇಟ್ ಆಗಿ ಅದನ್ನ ಆಚೆ ಕಡೆ ತೊಗೊಂಡು ಬಂದ್ಬಿಡು. ನಾವು ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಟಾಮ್, ಯಾರೇ ಇದು ಸಮಾಧಾನವಾಗೇ ಮಾಡು. ಅಲ್ಲಿರೋರು ನಿನ್ನ ಯಾರು ನೋಡ್ಲೇಬಾರ್ದು. ಅರ್ಥ ಆಯ್ತಾ? ಹಾಯ್, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? I'm good. ನಾನ್ ಜೆನಿಫರ್. ನಿಮ್ಗೆ ಏನಾದ್ರು ತಂದ್ಕೊಡ? ನನ್ಗೇನ್ ಬೇಡ. ಕುಡಿಯಕ್ಕೇನಾದ್ರು? ಇಲ್ಲ, ಪರವಾಗಿಲ್ಲ. ನಿಮ್ಗೆ ಬಾಯಕ್ಕೆ ಆಗ್ತಿಲ್ವಾ? ಹೊರಗಡೆ ಅಷ್ಟೊಂದು ಬಿಸಿಲಿದೆ. ಇಲ್ಲ, ಏನ್ ಬೇಡ ಅಂತ ಹೇಳಿದ್ನಲ್ಲ. ಏನು ಬೇಡವಾ ನಿಮ್ಗೆ? ನಾನು ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು. ಓಕೆ. ನಾನ್ ಇಲ್ಲ, ಬ್ರೆಡ್ ಇಲ್ಲ, ಏನಾದ್ರು ನನ್ನ ತಗೊಂಬರಲ್ಲ ಫ್ರೆಂಡ್ಗೋಸ್ಕರ ನಿಮ್ಗೆ? ವೇಟ್ ಮಾಡ್ತಾ ಓ, ಇದ್ದೀನಿ. ವೇಟ್ ಮಾಡ್ತಿದ್ದೀರಾ? ಅವ್ರು ಬರೋದು ಲೇಟ್ ಆದ್ರೆ ಏನ್ ಮಾಡ್ತೀರಾ? ನನಗೇನ್ ಬೇಡ. ಓ, ಬ್ಲೈಂಡ್ ಡೇಟಾ? ಓ, ಇದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನಂಗೂ ತುಂಬಾ ಇಷ್ಟ. ಬ್ಲೈಂಡ್ ಡೇಟ್ ಅಲ್ಲೇ ಒಳ್ಳೆ ಲವ್ ಸ್ಟೋರಿ ಸಿಗುತ್ತೆ, ನಿಜ ಅಲ್ವಾ? ನನ್ಗೂ ಒಂದಿತ್ತು, ಆದ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಆದ್ರೆ ನಾನು 10 ನಿಮಿಷದಲ್ಲಿ ಕಂಡಿಟ್ಬಿಟ್ಟೆ. ಅವನು It's okay, ಬೇರೆ ಯಾರೋ ಅಲ್ಲ, ಪರವಾಗಿಲ್ಲ. ನಮ್ಮ ಮಾವನ್ ಮಗನೇ ಆಗಿದ್ದ. ಕಾಮಿಡಿ ಆಗಿತ್ತು. ನನ್ನ ಲೈಫಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈಗ್ಲೂ ನೆನ್ಸ್ಕೊಂಡ್ರೆ ನಗು ಹೌದು, ಬರುತ್ತೆ. ಸರಿಯಾಗಿ ಹೇಳ್ದೆ. ನೀವೇನ್ ಅನ್ಕೋಬೇಡಿ, ನೀವು Okay, ಧೈರ್ಯವಾಗಿರಿ. ನನ್ಗೊಂದ್ ಕಾಫಿ ಎಲ್ಲ ಮಾತ್ರ ಒಳ್ಳೇದೇ ತಂದ್ಕೊಡು, ಆಗುತ್ತೆ. ಓಕೆ? please. ಹೌದು, ಒಂದ್ ಕಾಫಿ. ನಾರ್ಮಲ್ ಸ್ಪೆಷಲ್? ರೆಗ್ಯುಲರ್ ಸಾಕು. ಓ, ನನ್ನ ಬಾಯ್ ಫ್ರೆಂಡ್ಗೂ ಕೂಡ ರೆಗ್ಯುಲರ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವನ ಬ್ರೇಕಪ್ ಮಾಡ್ಬಿಟ್ಟ, ಈಗ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ. ನಾನು ಯಾಕೆ ಕಾಫಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ತಿದ್ದೀನಿ? ಓಕೆ, ನಿಮ್ಗೆ ಶುಗರ್ ಮಿಲ್ಕ್ ಎಲ್ಲ ಹೇಗೆ? ಮಿಲ್ಕ್ ಸಾಕು. ಓ, ಮಿಲ್ಕ್ ಸಾಕಾ? ಓಕೆ, ನಾನು ಈಗಲೇ ಬಂದ್ಬಿಡ್ತೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ? ಅಂಗಡಿಯಲ್ಲಿ ಇದು ಮಾತ್ರ ಕಣೋ ಸಿಕ್ಕಿದ್ದು. ತಗೋ ನಿನ್ಗೆ. ಇಲ್ಲಿ ನೋಡು, ನಾನೊಂದು ಮಾತು ಹೇಳ. ನನಗೆ ಇವನ ಮೇಲೆ ನಂಬಿಕೆ ಇಲ್ಲ. ನಿನಗಿದ್ಯಾ? ನಾನೀಗ ಯಾರನ್ನೂ ನಂಬ್ತಾ ಇಲ್ಲ. ಸರಿ, ಇವನೇ ನಮ್ಮ ಹತ್ರ ತಗಲಾಕೊಂಡಿದ್ದಾನೆ. ಏನು ಮಾಡೋಕ್ಕಾಗತ್ತೆ?
ಇದೆಲ್ಲ ನಮ್ಮ ತಂಗಿಗೋಸ್ಕರನೇ. ನೀನು ಚಿಂತೆ ಮಾಡಬೇಡ. ಅವನ ಬಗ್ಗೆನೇ ಚಿಂತೆ ಮಾಡ್ಬೇಕು ಇವಾಗ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಖಂಡಿತ ಸತ್ತ ಅವನು. ಮುಗಿಸ್ಬಿಡೋಣ. ಐ ಆಮ್ ಸಾರಿ, ನನಗೆ ಇದನ್ನ ಕೊಟ್ಬಿಟ್ರು. ನಾನು ಇದನ್ನ ಈಗಲೇ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಸರಿ. ಇಲ್ಲಿ ನೋಡಿ, ನನ್ನ ಲೈಫೇ ಬದಲಾಗೋ ಆಗಿದೆ. ಯಾರಂತ ಗೊತ್ತು, ಆದ್ರೆ ಸ್ವಲ್ಪ ಅನುಮಾನವಾಗಿತ್ತು. ಆಕ್ಚುಲಿ ನಾನೇ ಎಲ್ಲ ಬಿಟ್ಬಿಡೋಣ ಅನ್ಕೊಂಡೆ, ಆದ್ರೆ ಎಷ್ಟು ದಿವಸ ಅಂತ ನಾನು ಹೀಗೆ ಇರ್ಲಿ. ಆದ್ರೂ ನಾನು ಇಷ್ಟು ಬೇಗ ಈ ನಿರ್ಧಾರ ತಗೋಬಾರ್ದು ಅಂತ ಅನ್ಕೊಂಡ್ವಿ ಅಲ್ಲ. ಆದ್ರೆ ನೋಡಿದ್ರ ಏನಾಗೋಯ್ತು ಅಂತ. ಅದ್ ನಡ್ದೇ ಹೋಯ್ತು. ಏನ್ ನಡೀತು? ಇದೆ. ಓ ಸಾರಿ, ನಾನು ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀನಲ್ಲ. ಇದು ನಿನ್ಗೆ ಯಾರು ಕೊಟ್ಟಿದ್ದು? ನನ್ ಕಸ್ಟಮರ್ ಕೊಟ್ರು. ನಿನ್ಗೆ ಅವ್ರು ಗೊತ್ತಾ? ಇಲ್ಲ, ಆದ್ರೆ ಅವ್ರು ನಂಗೆ ಕಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡು, ಇದು ಬಾಂಬ್ ಅನ್ಸುತ್ತೆ. ಇದನ್ನೆಲ್ಲಾದ್ರೂ ಬಿಸಾಕ್ಬೇಕು. ಏನು ಬಾಂಬಾ? ಹೇ, ಬಾಂಬ್ ಅಂತೆ. ಹೊರಗೋಗಿ, ಎಲ್ಲರೂ ಹೊರಗೋಗಿ. ಬಾಂಬ್ ಇದೆ ಅಂತೆ. ಏ, ಬೇಗ, ಬೇಗ ಆಚೆ ಹೋಗೋಣ. ಏ, ಬೇಗ, ಬಾಂಬ್ ಇದೆ, ಬಾಂಬ್ ಇದೆ. ಹೋಗಿ, ಹೋಗಿ, ಎಲ್ಲರೂ ಹೊರಗೋಗಿ. ಬೇಗ ಬನ್ನಿ. ಓಡಿ, ಎಲ್ಲ ಎಲ್ಲಿಂದ? ಓಡಿ, first ಈಗ ಓಡಿ. ಹೇ, ಎಲ್ಲರೂ ಆಚೆ ಬರ್ತಾ ಇದಾರೆ. ಅಲ್ಲಿ ನೋಡು. ಏನು? ಇಲ್ಲೋಡು, ಇಲ್ಲೋಡು, ಏನ್ ನಡೀತಾ ಇದೆ? ಇದು ಅವನ್ ತಾನೆ? ಅವನಿಂದಾನೇ ನಮ್ಮ ತಂಗಿ ಸತ್ತಿದ್ದು. ಹಿಡಿಯೋಣ. ನಡಿ ನಡಿ, ಬೇಗ ನಡಿ. ಅಲ್ಲಿ ನೋಡಪ್ಪ. ಏನೋ ಮಿಸ್ಟರ್ ಕೇಲ್, ಹೇಗಿದ್ಯಾ? ಏನ್ ಆಟ ಆಡ್ತಾ ಇದ್ಯಾ? ಏನೋ ತುಂಬಾ ಬುದ್ಧಿವಂತ ಅನ್ನೋ ನೆನಪಾ? ಹೌದು, ನಿನ್ನ ಇಟ್ಕೊಂಡಲ್ಲ. ಯಾರ ನೀನು? ಎಲ್ಲ ನಿನಗೆ ಗೊತ್ತು ಅನ್ನೋ ನೆನಪಾ? ನೀನ್ ಸಿಕ್ಕಾಕೊಂಡೆ ಕಣ. ನೀನೇ ಹೇಳ್ಬೇಕು. ಹೇಗೆ ಹೇಳ್ತೀಯಾ? ಆಧಾರ ಇಲ್ಲ, ಸಾಕ್ಷಿ ಇಲ್ಲ. ನನ್ನ ಹತ್ರ 2 ಇದೆ. ಹೌದಾ? ಹೇಳದ್ ಮರ್ತ್ಬಿಟ್ಟೆ. ಕೋರ್ಟ್ಗೆ ಸತ್ತಿರೋ ಹೆಣನ್ ಹೇಗೋ ಸಾಕ್ಷಿಗೆ ತಗೊಂಡ್ ಬರ್ತೀಯಾ? ನಾವ್ ಇದುವರೆಗೂ ಮೀಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ನನ್ನ ಹೆಸರು ಗೊತ್ತಿಲ್ಲ ಅಲ್ಲ? ನಾನೇ ಫ್ರಾಂಕ್, FBI. ಸರ್, ನೀವೀಗ ಶಾಂತವಾಗಿರ್ಬೇಕು. ನೀವೀಗ ಮಾಡಿರೋ ಅಷ್ಟು ಸಾಹಸಗಳು ಕೋರ್ಟಲ್ಲಿ ವಿರುದ್ಧವಾಗಿ ನಡೆಯುತ್ತೆ. ಹೊರಡೋಣ ಈಗ. ಎಂತಮ್ಮ, ಹೇಗಿದ್ಯಾ? ನೀನ್ ಈ ಟ್ವಿಸ್ಟ್ ನ ಊಹೆ ಮಾಡಿರ್ಲಿಲ್ಲ ಅಲ್ಲ? ಏನ್ ಇವಾಗ ಬರ್ತಾ ಇದ್ದೀರಾ? ಏನ್ ನಡೀತಾ? ನಿಮ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ. ಏನೋ ತುಂಬಾ ಕನ್ಫ್ಯೂಸ್ ಆಗಿದ್ಯಾ? ತಲೆ ಸುತ್ತಾ ಇದ್ಯಾ? ಇಲ್ಲ, ಅದು ಇಲ್ಲಿಂದ ತಪ್ಪಿಸ್ಕೊಂಡಂತ ತೀವ್ರ ಅದೇ ತನ್ನ ಹತ್ರ ಇದ್ದಂತ ಕೊನೆ ಬಾಂಬ್ ನ ಬೇರೆ ಕಡೆ ಇಡಲ್ಲ ಅಂತ ಅನ್ಕೊಂಡಿದ್ಯಾ? ಇವನ ಮಾಡಿದ್ದು? ಇಲ್ಲ, ಇವನ್ ಮಾಡಿಲ್ಲ. ಇವನನ್ನ ಹೊರಗೆ ತರಬೇಕು ಅಂತೇಳಿ ನಾನೇ ರೆಸ್ಟೋರೆಂಟ್ ಅಲ್ಲಿ ಬಾಂಬ್ ಇಟ್ಟೆ. ನೀವೆಲ್ಲ FBI ಇಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ನಾನು ಒಬ್ಬನೇ ಇಲ್ಲಿ ನಿಂತ್ಕೊಂಡು ನಿಮ್ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಬೇರೆ ಏನಾದ್ರೂ ಇದೆಯಾ? ನಿಮ್ ಕೆಲಸನ ಸರಿಯಾಗಿ ಮಾಡಿ. ಏಜೆಂಟ್ ಸ್ಯಾಮ್ಸನ್, ಇಲ್ಲಿರೋಂಥ ನಮ್ಮ ಏಜೆಂಟ್ ರೋಡ್ಸ್ ಈ ತೀವ್ರವಾದಿನ ಯಾವುದೇ ತೊಂದರೆ ಇಲ್ಲದೆ ನಮ್ಮ ಆಫೀಸಿಗೆ ಕರ್ಕೊಂಡು ಬಂದ್ರೆ ನೀನು ನನಗೆ ಇನ್ಫಾರ್ಮ್ ಮಾಡಬೇಕು. ಇಂಟ್ರಾಗೇಷನ್ ರಿಪೋರ್ಟ್ನ ಡೈರೆಕ್ಟರ್ ಬಾಯ್ ಅವ್ರ ಆಫೀಸ್ಗೆ ನೀನು ತಗೊಂಡು ಬರಬೇಕು. ನೀನು ಅವ್ನು ಹೇಳೋದು ನಂಬ್ತೀಯಾ? ಹೌದು, ನಿನ್ನನ್ನು ಸಿಗಾಕ್ಸೋದಕ್ಕೆ ಅವನೇ ವಾಂಟೆಡ್ ಆಗಿ ಬಂದು ಬಾಂಬ್ ಇಡ್ತಾನೆ ನೋಡು. ಇದು ನಾನು ಮಾಡಿಲ್ಲ ಅಂತ ನಿನಗೆ ಗೊತ್ತು. ಮಿಸ್ಟರ್ ಕ್ವಾಲಿ, ನಿನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನ್ನ ಒಳಗಿನ ಮನ್ಸಿನ ಮಾತು ಕೇಳಿ ನಿನ್ನನ್ನು ಬಿಟ್ಟೆ. ಈಗ ಅದಕ್ಕೋಸ್ಕರ ನಮ್ಮ ಸುಪೀರಿಯರ್ ಆಫೀಸ್ ಹತ್ರ ಉಗಿಸ್ಕೊಂಡು ನಾನು ಕ್ಷಮೆ ಕೇಳಬೇಕಾಗಿದೆ. ಈಗ ನೀನೇನು ಮಾಡ್ತೀಯ ಅಂದರೆ ನೀನು ಇದನ್ನು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಏನಾದರೂ ಮಾಡು. ನಿನ್ನ ಇಂಟ್ಯೂಷನ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡು, ಏಜೆಂಟ್ ಫ್ರಾಂಕ್ ಫಿಶರೇ ಎಲ್ಲ ರೆಸ್ಟೋರೆಂಟ್ಗೂ ಆ ರೆಸ್ಟೋರೆಂಟ್ಗೂ ಬಾಂಬ್ ಇಟ್ಟಿದ್ದು. ಅದು ಡೈರೆಕ್ಟರ್ ಫ್ರೀಜರ್ ಆಫ್ FBI ಅಲ್ಲಿ ಅವ್ರಿಗಿರೋ ಸ್ಟೇಟಸ್ ಬಗ್ಗೆ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಹೌದು, ಅದಕ್ಕೆ ಹಿಂಗೆಲ್ಲ ಆಡ್ತಿದ್ದಾನ ಅವನು. ಅದು ನಿಜಾನೇ. ಏನಾಯ್ತು? ಅವನ ಬಿಡಿ ಅಂತ ಹೇಳಿದೆ ನಾನು. ಅವನ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಅವನ ಬಿಡಿ ಅಂತಾನೆ ಹೇಳ್ತಾ ಇದ್ದೀನಿ. ಬೇಡ ಬೇಡ, ಇದ್ರ ಮೇಲೆ ಜೀವಗಳು ಹೋಗೋದು ನನ್ನಿಂದ ನೋಡೋಕ್ಕಾಗಲ್ಲ. ಅವನ್ನ ಕರ್ಕೊಂಡೋಗಿ. ಅವನ ಕಾರ್ ಒಳಗಡೆನೇ ಇದ್ದಾನೆ. ನೀನು ಒಳ್ಳೇದು ಮಾಡ್ತೀಯ ಅಂತ ನಾನು ನಂಬ್ತೀನಿ. ನೀನು ಸಾಕು ಸಾಕು, ಬನ್ನಿ ಬನ್ನಿ, ಸಾಕು ಸಾಕು, ಬನ್ನಿ ಬನ್ನಿ, ಲೈನ್ ನಿಂತ್ಕೊಳ್ಳಿ ಎಲ್ಲರೂ. ಬನ್ನಿ ಬನ್ನಿ, ಗನ್ನೆಲ್ಲ ಕೆಳಗಾಕಿ. ಹೇಳೋದನ್ನು ಕೇಳ್ರಿ ಬೇಗ. ಕೆಳಗೆ ಮಂಡಿ ಮೇಲೆ ಇರಿ. ಹೋಗಿ ಹೋಗಿ, ಎಲ್ಲ ಹೋಗಿ. ಸರಿ, ಇವಾಗ ಹೇಳು,
ಅಲ್ಲಿ ಏನೋ ನಡೀತು ರೆಸ್ಟೋರೆಂಟ್ನಲ್ಲಿ. ರೆಸ್ಟೋರೆಂಟ್ಸ್ ಅಲ್ಲಿ ಬಾಂಬ್ ಎಲ್ಲ ಇಟ್ಟಿರೋದು FBI ಡೈರೆಕ್ಟರ್ ಫ್ರಾಂಕ್ ಫಿಟ್ಸ್ಜೆರಾಲ್ಡ್. ಆ ರೆಸ್ಟೋರೆಂಟ್ ಅಲ್ಲಿ ಅವನಿದ್ದ. ಅವನಿಗೆ ನನ್ನ ಹೆಸರು ಗೊತ್ತು, ಬ್ಲಾಸ್ಟ್ ಆಗೋದು ಗೊತ್ತು. ಅದಂಗ್ ನಿನಗೆ ಗೊತ್ತು? ನಾನು ಹೇಳೋದು ಕೇಳಿ, ನನ್ನ ಆಚೆ ಬಿಡಿ. ನನ್ನ ಜೊತೆಲಿರೋರ್ಗೆಲ್ಲರಿಗೂ ಇದು ಅಪಾಯ. ಕಾರ್ ನಿಲ್ಲಿಸಿ. ಅವನನ್ನ ಆಚೆ ಬಿಟ್ಬಿಡಿ ಇವಾಗ. ಆಯ್ತು. ಹೇ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ ಟಾಮ್? ಟಾಮ್ ಪ್ಲೀಸ್ ಕಾರ್ ಒಳಗಡೆ ಹೋಗು, ಇದನ್ನ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ. ನಾನು ಹೇಳೋದು ಕೇಳು, ನೀನು ಕಾರಲ್ಲಿ ಹತ್ತು. ಓ ಮೈ ಗಾಡ್. ನೋ 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 ಟಾಮ್, ಟಾಮ್ ನನ್ನ ಬಿಡು, ನನ್ನ ಬಿಡು ಪ್ಲೀಸ್. ಬೇಗ ಹೋಗೋಣ. ಹಾ ಹೇಳಿ. ಏನ್ ಹೇಳಿದ್ರಿ? ಅಯ್ಯೋ ಛೇ, ಎಲ್ಲ ಕೆಲಸ ಹಾಳಾಯ್ತು. ನಿಮ್ಮನ್ನ ನಂಬಿ ಯಾವ ಕೆಲಸನೂ ಕೊಡೋ ಆಗಿಲ್ಲ. ಹಾ ಎಲ್ಲಾನು ಹೋಯ್ತು. ಏನಾಯ್ತು ಸರ್? ಏನಾಯ್ತಾ? ಎಲ್ಲ ಏಜೆಂಟ್ಸ್ನು ಕರಿ, ಒಬ್ಬರನ್ನು ಬಿಡದೆ ಎಲ್ಲಾರನ್ನು ಬೇಗ ಬರೋದಕ್ಕೆ ಹೇಳು. ನೀನ್ ಯಾರನ್ನ ಬೇಕಾದ್ರೂ ಕರಿ, ನನಗೆ ಆ ಕೇಲ್ನ ಹಿಡಿಲೇಬೇಕು. ಹಾ ಸರ್, ಈಗೆಲ್ಲಾರು ನಾನ್ ನಿನ್ನ ಹತ್ರ ಏನಾದ್ರೂ ಕೇಳಿದ್ನಾ? ನೀನ್ ನನಗೆ ಆರ್ಡರ್ ಕೊಡ್ಬೇಡ, ನಾನು ಹೇಳಿದ್ದನ್ನ ಮಾತ್ರ ಮಾಡು. ನನಗೆ ಎಲ್ಲಾರನ್ನು ಹಿಡಿಲೇಬೇಕು. ನೀನ್ ಚಿಕ್ಕವಳಾಗಿದ್ದಾಗ ನೀನ್ ಹೀಗೆ ಆಗ್ತೀಯಾ ಅಂತ ಕನಸು ಕಂಡಿದ್ಯಾ? ಇಲ್ಲ ಇಲ್ಲ, ಇದು ಕೇವಲ ಟೆಂಪ್ರವರಿ ಅಷ್ಟೇ. ಈಗ ನಾನೊಂದು ಹೇಳ್ತೀನಿ, ಕೇಳಿಸ್ಕೊ. ಇದು ನಿನ್ ಜೀವನನೇ ಬದಲಾಯಿಸುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ತಮಾಷೆ ಮಾಡ್ತಿದ್ದೀರಾ ಅನ್ಕೋತೀನಿ. ಇಲ್ಲ, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನ ಗ್ಯಾವ್ ಅಂತಾನೆ ಕರೀರಿ. ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಮಾಡ್ಬೇಕಾದ್ದೆಲ್ಲ ಮಾಡಾಯ್ತು. ಈ ಗಿಫ್ಟ್ ನಿನ್ನ ತುಂಬಾ ಫೇಮಸ್ ಮಾಡುತ್ತೆ. ವಾವ್. ಓ ಈಗ್ಲೇ ತೆಗಿಬೇಡ. ಓ ಒಂದ್ ನಿಮಿಷ, ನಿಮ್ ಹೆಸರು ಕೇಳೋದನ್ನೇ ಮರ್ತು ಬಿಟ್ಟೆ. ಫ್ರೀ ಆಗಿದ್ದಾಗ ಮರಿದಿದ್ದಂಗೆ ಕಾಲ್ ಮಾಡು. ಖಂಡಿತ ಮಾಡ್ತೀನಿ. ಹೇ, ಡೆಸ್ಕಲ್ಲಿ ನನ್ನ ಫ್ರೆಂಡ್ ಐಡಿನ ನಾನು ಕೊಟ್ಟಿದ್ದೀನಿ. ಅವ್ರು ನಮ್ಮನ್ನ ಟ್ರೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸರೆಂಡರ್ ಆಗ್ತೀನಿ. ಏನ್ ಆಟ ಆಡ್ತಾ ಇದ್ಯಾ? ಬೇರೆ ದಾರಿ ಇಲ್ಲ. ಇಲ್ಲ ಅಂದ್ರೆ ತುಂಬಾ ಜನದ ಪ್ರಾಣ ಹೋಗುತ್ತೆ. ಆದ್ರೆ ನೀನ್ ಅವನನ್ನ ತಡಿಲಿಲ್ಲ ಅಂದ್ರೆ ಬೇರೆ ಯಾರು ತಡಿತಾರೆ? ನಾನು ಅವನ್ನ ಹೇಗ್ ತಡಿಲಿ? ಅವನ್ನ ಹೇಗ್ ತಡಿಯೋದು ಅಂತ ನೀನೇ ಹೇಳು. ಇಲ್ ನೋಡು, ನಮ್ಮಪ್ಪನ ಕಾಪಾಡಕ್ಕಾಗಿಲ್ಲ, ಈಗ ನೀನು ಸಿಕ್ಕಾಕೊಂಡಿದ್ಯಾ. ಈಗ ನೀನು ಬಿಟ್ರೆ ಬೇರೆ ಇನ್ನೊಬ್ಬ ತಗ್ಲಾಕೋತಾನೆ. ಇದನ್ನ ನಾವು ತಡಿಲೇಬೇಕು. ಇದಕ್ಕೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ಹೇಳಿ ನನಗ್ ನಾನು ಯಾಮರ್ಸ್ಕೊಳಲ್ಲ. ಏನು? ಮಾರ್ಷಲ್ ಆರ್ಟ್ಸ್. ನೀನ್ ಅನ್ಕೊಂಡಂಗೆ ಅದರಲ್ಲಿ ಟೆಕ್ನಿಕ್ ಮುಖ್ಯ ಅಲ್ಲ, ಅದೊಂದು ಆರ್ಟ್. ಅದಕ್ಕೆ ಬೇಕಾಗಿರೋ ಡಿಸಿಪ್ಲಿನ್. ಒಂದು ಹೋರಾಡೋ ಆರ್ಮಿಗೆ ಗೊತ್ತದು. ಆ ಕಲೆನ ಪೂರ್ತಿಯಾಗಿ ತಿಳಿದಿರೋನೆ ಒಂದು ವಾರಿಯರ್ ಆಗಕ್ ಸಾಧ್ಯ. ನೀನ್ ವಾರಿಯರಾ? ಒಂದು ಕಾಲದಲ್ಲಿ. ಯಾಕೆ ಇವಾಗ ಆಗೋಕ್ಕಾಗಲ್ವಾ? ಟಾಮ್, ನಾನಿದನ್ನ ಖಂಡಿತ ಬಿಡೋದಿಲ್ಲ. ನನಗೆ ಗೊತ್ತು. ಇಲ್ಲೇ ಇರು, ಬಂದ್ಬಿಡ್ತೀನಿ.
ಜಾನತನ್, ನಾನೇ. ಹೌದು, ನಾನು ಹೇಳೋದನ್ನು ಕೇಳು. ನಿನ್ಗೇನು ಕೇಳಿದ್ರು, ಯಾರು ನಿನ್ನ ಹತ್ರ ಏನು ಹೇಳಿದ್ರು, ಅದೇನು ನಾನು ಮಾಡಿಲ್ಲ, ಆಯ್ತಾ? ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದೀನಿ. ಬೇಗ ಮನೆಗೆ ಬನ್ನಿ. ಬೇಗ ಬರ್ತೇನೆ. ಅಪ್ಪ ಲೈನಲ್ಲಿದ್ದಾರೆ. ಟಾಮ್, ನಿಕೋಲ್, ಅವ್ರು ಹೇಳಿದ್ದೆಲ್ಲ ನಾನು ಗೊತ್ತು. ಗೊತ್ತಾ? ನಿಜವಾಗ್ಲೂನಾ? ಓಕೆ ಓಕೆ ಓಕೆ. ಏಜೆಂಟ್ ರೂಟ್ಸ್. ಟಾಮ್, ಟಾಮ್ ಎಲ್ಲಿದ್ಯಾ? ಎಲ್ಲಿದ್ಯಾ ಅಂತ ಹೇಳು. ನಾನು ನಿನಗೆ ಸಹಾಯ ಮಾಡ್ಬೋದಾ ಅಂತ ಹೇಳ್ತೀನಿ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು ಟ್ರೇಸ್ ಮಾಡಿದ್ರಾ? ಟ್ರೇಸ್ ಮಾಡಿದ್ವಿ, ಅಲ್ಲೇ ಹೋಗ್ತಾ ಇದೀವಿ. ಓಕೆ, ಗುಡ್ ಬಾಯ್. ಡೈರೆಕ್ಟರ್ ಆಫ್ ವಿಚ್ ನೀವಿಲ್ಲಿ? ಯಾರೋ ಕೆಲಿ ಫ್ರೆಂಡ್ ಇರಬೇಕು ಅನ್ಸುತ್ತೆ. ನಾನು ಮಾತಾಡಕ್ಕೆ ಅದಕ್ಕೆ ಅವಶ್ಯಕತೆ ನೀನ್ ಮಾತಾಡಿದ್ದೆಲ್ಲ ಸಾಕು. ಈಗ ನಾನು ಮಾತಾಡೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ರನ್ನ ಹಿಡಿಯೋದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದ್ರೂ ಇಳಿಯಕ್ಕೆ ಹಿಡಿದೀನಿ. ಮತ್ತೆ ಈ ರೀತಿ ಮಾಡಿದ್ರೆ ಜೀವನ ಪೂರ್ತಿ ನೀನ್ ಜೈಲಲ್ಲೇ ಇರಬೇಕು. ಆ ರೀತಿ ಮಾಡ್ತೀನಿ, ಗೊತ್ತಾಯ್ತಾ? ನಿನಗೆ ಅವನು ಬೇಕಾ ಇಲ್ಲ ನಿನ್ನ ಕುಟುಂಬ ಬೇಕಾ? ನೀನೇ ತೀರ್ಮಾನ ಮಾಡು. ಏನ್ ನಿನಗೆ ಅವನು ಅಷ್ಟು ಕ್ಲೋಸ್ ಫ್ರೆಂಡಾ? ಅವನು ಯಾರೋ ಎಲ್ಲಿಂದಾನೋ ಬಂದವನು. ಅವನಿಗೆ ಸಹಾಯ ಮಾಡಕ್ ಹೋಗಿ ಅನವಶ್ಯಕವಾಗಿ ನೀನು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಏನ್ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ ಇಲ್ವಾ? ಗ್ರೇಟ್. ಸರಿ, ಬರ್ಲಾ? ಸರ್, ಅವನೇ ನನಗೆ ಕಾಲ್ ಮಾಡ್ದ. ನಾನು ಅವನ ಹತ್ರ ನನ್ನ ನೋಡಿದ್ರೆ ನಿನಗೆ ಟೈ ಹಾಕೊಂಡಿರೋ ಮುಟ್ಟಾಳನ್ ಥರ ಕಾಣ್ತೀನಾ? ಜೆಸಿಕಾ, ಜೆಸಿ, ಜೆಸಿಕಾ, ಜೆಸಿಕಾ. ಓ ಸಾರಿ. ಏನ್ ಫೋನಲ್ಲಿ ನಿನ್ನ ಗರ್ಲ್ ಫ್ರೆಂಡ್ ಮಾತಾಡ್ತಾಳೆ ಅನ್ಕೊಂಡ್ಯಾ? ಇಲ್ಲಿ ನೋಡು, ಇದ್ರ ಹಿಂದೆ ನೀನೇ ಇರೋದಂತ ಗೊತ್ತು. ಸರಿ, ಓಕೆ. ನಾನು ಈಗೇನು ಮಾಡಬೇಕು ಅಂತ ಹೇಳು. ನನ್ನ ವಿಚಾರಿಸೋದಕ್ಕೆ ಕಾಲ್ ಮಾಡಿದ್ಯಾ ನೀನು? ಪ್ಲೀಸ್ ಅವಳನ್ನ ಬಿಟ್ಬಿಡು. ನಾನು ಸರೆಂಡರ್ ಆಗ್ತೀನಿ. ಎಲ್ಲಿ ಬರಬೇಕು ಅಂತ ಮಾತ್ರ ಹೇಳು. ಅದ್ಭುತವಾದಂಥ ತೀರ್ಮಾನ. ನಿಂಗೆ ಈ ಫಾರೆನ್ಸಿಕ್ ಬಿಲ್ಡಿಂಗ್ ಗೊತ್ತಲ್ವಾ? ಹೌದು, ನನ್ಗೆ ಆ ಬಿಲ್ಡಿಂಗ್ ಗೊತ್ತು. ಅದರ ಮಹಡಿ ಮೇಲೆ ಇನ್ನು ಅರ್ಧ ಗಂಟೆಯಲ್ಲಿ. ಆಯ್ತು. ಮಿಸ್ಟರ್ ಥಾಮ್ಸನ್ ಕಾಣೆಯಾಗಿರೋ ಬಗ್ಗೆ ಹೇಳ್ತೀಯಾ? ನಿಮ್ಮ ಹತ್ರ ನಾವು ಹಲವು ಸಾರಿ ಕೇಳಿದ್ದೀವಿ, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ರೌಂಡ್ 12. ನನ್ನ ತಂದೆನೇ ಈ ಬಾಕ್ಸಿಂಗ್ನ ಕಲ್ಸ್ಕೊಟ್ಟಿದ್ದು. ಇನ್ನೊಂದು ಕಲ್ಸ್ಕೊಟ್ಟಿದ್ದಾರೆ, ನಂಬಿಕೆ ದ್ರೋಹಿಗಳನ್ನ ಕಂಡುಹಿಡಿಯೋದು. ಅದನ್ನ ಕೂಡಲೇ ಕಂಡುಹಿಡಿಯೋಕ್ಕಾಗಲ್ಲ,
ಕೂಡಲೇ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ಅಂತ ಸ್ವಲ್ಪ ಟೆಕ್ನಿಕಲ್ ಇರ್ತವೆ. ನಿಂಗೆ ಗೊತ್ತಾ, ನಮ್ಮಪ್ಪ ಅಮೇರಿಕಾಗೋಸ್ಕರ ತಮ್ಮ ಜೀವನೇ ಕೊಡಕ್ಕೆ ರೆಡಿಯಾಗಿದ್ದ ಒಬ್ಬ ಸೈನಿಕ. ಚೆನ್ನಾಗಿ ಕೆಲಸ ಮಾಡಿದ್ರು. ಅವ್ರನ್ನ ಯಾರು ಮುಟ್ಟೋರೇ ಇರಲಿಲ್ಲ. ಆದರೆ ಒಂದಿನ ಸುಮ್ಮನೆ ಸಿಕ್ಕಾಕೊಂಡ್ಬಿಟ್ರು. ಅವ್ರ ಕೈಲಿ ಸಿಕ್ಕಾಕೊಂಡ್ಮೇಲೆ ಅವ್ರನ್ನ ಟಾರ್ಚರ್ ಮಾಡಿದ್ರು. ಕೂಡ ನಮ್ಮ ಸರ್ಕಾರ ಅಂದ್ರೆ ನೀನ್ ನಂಬಿರೋ ನಮ್ಮ ಸರ್ಕಾರ ಅವ್ರನ್ನ ಈಚೆ ಕರ್ಕೊಂಡ್ಬರ್ಬೋದಿತ್ತು. ಆದ್ರೆ ಅವ್ರು ಏನು ಮಾಡ್ಲಿಲ್ಲ. ಸರಿ 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 ಬಿಡು ಬಿಡು ಬಿಡು. ಏನಕ್ಕೀಗ ಹಳೆ ಕತೆ ಎಲ್ಲ ಮಾತಾಡೋದು? ಆದ್ರೆ ನೀನ್ ಅನ್ಕೋಬಹುದು ನಾನು ಯಾಕೆ ಆ ರೆಸ್ಟೋರೆಂಟ್ ನಲ್ಲಿ ಬಾಂಬ್ ಇಟ್ಟೆ ಅಂತ. ಅದು ಎಷ್ಟು ಸುಂದರವಾದಂತ ಜಾಗಗಳು, ಅದನ್ನ ನಾನು ಯಾಕೆ ಬ್ಲಾಸ್ಟ್ ಮಾಡಿದೆ ಅಂತ. ನನ್ನ ಕೋಪನ ಅದ್ರ ಮೂಲಕ ತೀರಿಸ್ಕೊಳ್ಳೋದಕ್ಕ? ಇಲ್ಲ, ಅದಲ್ಲ. ಕಾರಣನೇ ಬೇರೆ. ನನ್ನಿಂದನೂ ಆಗುತ್ತೆ ಅಂತ ತೋರ್ಸೋದಕ್ಕೆ. ಆಗ ನೀನ್ ಕೇಳ್ಬೋದು, ಯಾಕಲ್ಲಿದ್ದ ಅಮಾಯಕ ಜನರನ್ನ ನಾನು ಸಾಯಿಸ್ದೆ ಅಂತ. ಚೆನ್ನಾಗಿ ಯೋಚನೆ ಮಾಡಿ ನೋಡು, ಅಲ್ಲಿ ಯಾರು ಅಮಾಯಕರಿರ್ಲಿಲ್ಲ. ಒಬ್ಬ ಕೂಡ ಅಮಾಯಕ ಅಲ್ಲ. ಯಾಕಂದ್ರೆ ಅವರೆಲ್ಲ ಮುಟ್ಟಾಳ್ರು, ಎಲ್ಲ ದಡ್ಡ ಜನರು. ಆ ಮುಟ್ಟಾಳ್ರೆಲ್ಲ ಈಗ ಎಲ್ಲಿದ್ದಾರೆ? ಮೇಲ್ ಸ್ವರ್ಗದಲ್ಲಿದ್ದಾರೆ. ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ದಕ್ಕೆ. ಅವರೆಲ್ಲರ ವಿಷ ತುಂಬಿರೋ ಮೋಸವಾದ ಜೀವನದಿಂದ ಅವ್ರನ್ನ ಬಿಡಿಸಿದ್ದಕ್ಕೆ. ಏನ ಮಲ್ಕೊಂಬಿಟ್ಯಾ? ಓಕೆ, ಇದೆಯಾ ಇನ್ನು? ಒಳ್ಳೇದು. ಯಾ ಸರಿಯಾಗಿ ಕಿವಿ ಕೊಟ್ಟು ಕೇಳು. ಈ ಫೋನ್ ಬೇರೆ ಮುಖ್ಯವಾದ ವಿಷಯ ಮಾತಾಡ್ಬೇಕಾದ್ರೆ ರಿಂಗ್ ಆಗುತ್ತೆ. ಯಾ ಟಾಮ್, ಸರಿಯಾದ ಸಮಯಕ್ಕೆ ಕಾಲ್ ಮಾಡಿದ್ದೀರಾ? ಹೌದು ಟಾಮ್, ಒಳ್ಳೆ ಟೈಮಿಂಗ್. ನೀನಿನ್ನೂ 1 ಅವರ್ ಮುಂಚೆ ಬಂದಿರ್ತೀಯ ಅಂತ ಜೆಸಿಕಾ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಬೇಗ ಮೇಲ್ಗಡೆ ಬಾ. ಹೇ ಚಿನ್ನ, ನೀನು ನೋಡೋಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಈ ರೀತಿ ನಿನ್ನನ್ನ ಯಾರು ನೋಡೋದಕ್ಕೆ ನಾನು ಬಿಡೋದೇ ಇಲ್ಲ. ಯಾವಾಗ ನೋಡಿದ್ರು ನನ್ನ ಹತ್ರನೇ ಕೇಳ್ತಿರಲ್ಲ. ಅವಳು ಎಲ್ಲಿದ್ದಾಳೆ ಅಂತ ನನಗೇನು ಗೊತ್ತು? ನಿಮಗೆ ಗೊತ್ತಾ ಎಲ್ಲಿದ್ದಾಳೆ ಅಂತ? ನಿಮಗೆ ಗೊತ್ತಾ ಎಲ್ಲಿದ್ದಾಳೆ ಅಂತ? ಕ್ಯಾಮ್ರಾ ತಮ್ಮ, ನಿನಗೆ ಗೊತ್ತಾ ಅವಳು ಎಲ್ಲಿದ್ದಾಳೆ ಅಂತ? ಬನ್ನಿ ಈಗಲೇ ಮಾತಾಡಿ ಮುಗಿಸೋಣ. ಮತ್ತೆ ಯಾಕೆ ನಿನ್ನ ಅರೆಸ್ಟ್ ಮಾಡ್ತೀವಿ ಅನ್ಕೊಂತೀಯ? ಮೊದಲನೇ ದಿನ ದೇವರು ಕತ್ಲೆಗೆ ತಳ್ಳಿದ್ರು, 2ನೇ ದಿನ ಬೆಳಕಲ್ಲಿ ಕೂರ್ಸಿದ್ರು. ಸ್ವಲ್ಪ ಲೇಟ್ ಆಯ್ತಲ್ಲ, ಸಾರಿ ಟಾಮ್. ನಾನು ಫ್ರೆಶ್ ಅಪ್ ಆಗ್ತಾ ಇದ್ದೆ. ನನಗಿಂತ ಮುಂಚೆನೇ ನೀನು ಬಂದಿದ್ಯಾ? ಅದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಈ ಜಾಗ ತುಂಬ ಚೆನ್ನಾಗಿದೆ, ಇಲ್ಲೇ ಮಾತಾಡಿ ಮುಗಿಸೋಣ ಅನ್ಕೊಂಡೆ. ಯಾಕೆ ಕಣ್ಣ ಮುಚ್ಚಲ್ಲ ಆಡ್ತಾ ಇದೆಯಾ? ಓಕೆ ಸರಿ, ನಾನೇ ಮೊದಲು ಕಣ್ಣು ಮುಚ್ಕೋತೀನಿ. ನೋಡೋದಕ್ಕೆ ಅಮಾಯಕನ ಥರ ಇದೆಯಾ? ಇದೆಲ್ಲ ಕೈಯಲ್ಲಿ ಹಿಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ ತಮ್ಮ? ಅದು ಗನ್ನು ಟಾಮ್. ಇದೊಂದು ತಪ್ಪಾದ ನಿರ್ಧಾರ ಅಂತ ನಿನಗೆ ಅನಿಸ್ತಿಲ್ವಾ? ಅದಾದ ನಂತರ ನೀರು, ಭೂಮಿ ಎಲ್ಲವನ್ನ ತಯಾರು ಮಾಡಿದ್ರು. ಅದಾದ ನಂತರ ಪ್ರಾಣಿಗಳನ್ನೂ ಕೂಡ ತಯಾರು ಮಾಡಿದ್ರು. ಏನೋ ನೀನು ಕುಂಫು ಮಾಸ್ಟರ್ ಹೂ 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 ಅಂತ ಹೊಡಿತೀಯ ಅನ್ಕೊಂಡೆ, ಆದ್ರೆ ಗನ್ನ ತೋರಿಸಿ ಈ ರೀತಿ ಕಾಮಿಡಿ ಮಾಡ್ತಿದ್ಯಾ. ಓವರ್ ಆಗಿ ಪೋಸ್ ಎಲ್ಲ ಕೊಡ್ಬೇಡ. ನಾನಿಲ್ಲಿ ಸ್ನೈಪರ್ಸ್ನ ಇಟ್ಟಿದ್ದೀನಿ. ಏನ್ ಭಯ ಪಟ್ಬಿಟ್ಯಾ? ಪಾಪ ಕಣೋ ಜೆಸಿಕಾ, 4 ಒದೆ ತಿಂತಾಳೆ ಅನ್ಕೊಂಡೆ, ಪಾಪ 2 ಒದೆಗೆ. ಸರಿ, ನೀನ್ ಕೇಳಕ್ ಬಂದಿರೋದನ್ನ ಕೇಳು. ಏನ್ ಕೇಳ್ಬೇಕು? ನಾನ್ ಯಾಕೆ ಇದನ್ ಮಾಡ್ದೆ ಅಂತ ಕೇಳು. ನನ್ಗದ್ ಬೇಕಾಗಿಲ್ಲ. ನಾನು ಎದುರು ನೋಡ್ತಿದ್ದೆ. ಓಕೆ ಟಾಮ್, ಓಕೆ ಬಾ, ಇಟ್ಕೊಳ್ಳೋಣ. ಫಿಲ್ಮ್ ಅಲ್ಲೆಲ್ಲ ಕ್ಲೈಮ್ಯಾಕ್ಸ್ ಅಂತಾನೆ ಹೊಡೆದಾಟ ಆಗೋದು. ಹೀರೋ ನೀನು, ವಿಲ್ಲನ್ ನಾನು. ಬಾ. ಹಾಗೆ 6ನೇ ದಿನ ನನಗೆ ಆ ದೇವ್ರು ಕರುಣೆ ತೋರಿಸಿದ್ರು. ಮುಗ್ದೋಯ್ತು. ಏನಮ್ಮ ಕೈಯಲ್ಲೇ ಹೊಡೆದಾಟ ಆಡೋದು? ನೀನ್ ಗನ್ನನ್ ಕೆಳಗಾಕೋ. ಈ ಮೋಸದಾಟ ಎಲ್ಲ ಬೇಡ ಟಾಮ್. ನಿನಗೆ ನಾನು ಎಂತ ದೊಡ್ಡ ಅವಕಾಶ ಕೊಟ್ಟಿದ್ದೀನಿ, ಬಿಡಬೇಡ.
ನನ್ನ ಹೊಡೆದು ನಿನ್ಗೆ ಸಾಯಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತಲ್ಲ, ಬೇಗ ಬಾಪ್ಪ. ಟಾಮ್, ಗನ್ ಕೆಳಗಾಕು. ಇಲ್ಲಿಡು, ನನ್ನ ಹತ್ರ ಏನೂ ಇಲ್ಲ. ಓ, 7ನೇ ದಿನ ಅವ್ರು ರೆಸ್ಟ್ ತಗೊಂಡ್ರು, ಯಾಕಂದ್ರೆ ಅವ್ರ ಕೆಲಸ ಮುಗೀತಲ್ಲ. ಆಮೇಲೆ ಸ್ವಲ್ಪ ಕಾಲ ಹಾಗೆ ಹೀಗೆ ಹೇಗೋ ಆಗೋಯ್ತು, ಅದು ನಮಗೆ ಗೊತ್ತಾಗ್ಲಿಲ್ಲ. ದೇವರು ಯೋಚನೆ ಮಾಡ್ತಾರೆ ಈ ಗಂಡಸರನ್ನ ಒಬ್ಬರನ್ನೇ ಬಿಡಬಾರ್ದು ಅಂತ, ಅದಕ್ಕೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾರೆ. ಇದೇ ನೋಡು ಕ್ಲೈಮ್ಯಾಕ್ಸು. ಏಜೆಂಟ್ ರೋಜ್, ಹೇಗೋ ಸರಿ, ನೀವು ಅವನ್ನ ಹುಡ್ಕೊಂಬಂದು ಹಿಡಿದ್ಬಿಟ್ರಲ್ಲ, ಚಿಂತೆ ಮಾಡ್ಬಿಡಿ, ಇದಕ್ ಮೇಲೆ ಅವ್ನು ತಪ್ಪಿಸ್ಕೊತಾನೆ ಅಂತ ನನಗನ್ನಿಸ್ತಿಲ್ಲ. ಆ ರೆಸ್ಟೋರೆಂಟ್ ಅಲ್ಲಿ ನೀವು ಬಿಟ್ಟೋಗಿರೋ ಕಾರ್ಡ್. ನಾನು ಅನ್ಕೊಂಡಂಗೆ ನೀನ್ ದಡ್ಡಿ ಅಲ್ಲ, ತುಂಬಾ ಬುದ್ಧಿವಂತೇನೆ. ಸರಿ, ಬೇರೆ ಏನ್ ಗೊತ್ತು? ಆ ಇರಾನಿಸ್ ಜೊತೆಗೆ ನಿಮ್ಗಿರೋ ಡೀಲ್ ಗೊತ್ತು? ಅದ್ಭುತ ಏಜೆಂಟ್ ರೋಜ್, ಅದ್ಭುತ. ನಾನ್ ಸುಮ್ಮನೆ ಏಜೆಂಟ್ ಆಗ್ಲಿಲ್ಲ, ಡೀಲ್ ಹೇಳ್ತೀನಿ ಕೇಳಿಸ್ಕೊ. ಇನ್ಮೇಲೆ ನಾನು ನೀನು ಪಾರ್ಟ್ನರ್ಸ್. ನಾನ್ ನಿನ್ನ ಹತ್ರ ತುಂಬಾ ಆಸೆ ಪಡಲ್ಲ. 30%. 30% ಅಂದ್ರೆ ಯಾವ್ದ್ರಲ್ಲಿ? ಎಲ್ಲಾದ್ರಲ್ಲೂ. ಪರವಾಗಿಲ್ವೇ, ಬದುಕೋದನ್ನ ತಿಳ್ಕೊಂಡಿರೋ ಹುಡುಗಿ ನೀನು. ಆದ್ರೆ ನನ್ ಜೊತೆ ಬರ್ಬೇಕು ಅಂತ ಯಾಕೆ ಅನ್ಕೊಂಡೆ? ಯಾಕೆ ಬರ್ಬಾರ್ದಾ? ಸೊ 30% ಅಲ್ಲಿ ನೀನ್ ನನ್ ಜೊತೆ ಪಾರ್ಟ್ನರ್ ಆಗ್ತಾ ಇದ್ಯಾ? ಆಮೇಲೆ ಆ IRGCನು. ಸರಿ, IRGCನು ವೆರಿ ಗುಡ್. ಆದ್ರೆ ನಿನ್ನಿಂದ ನನಗೇನ್ ಸಿಗುತ್ತೆ? ಏನ್ ಕೇಳಿದ್ರು ಕೊಡ್ತೀನಿ. ಒಂಟಿಯಾಗಿ ಕೆಲಸ ಮಾಡೋದು ಅಂದ್ರೆ ನನಗಿಷ್ಟ. ಏನ್ ಬೇಕಾದ್ರೂ ಕೊಡ್ತೀನಿ ಇಂದಲ್ಲ. ಹಾಗಾದ್ರೆ ಜೀವ ಕೊಟ್ಬಿಡು. ಏನು ಬುಲೆಟ್ಸ್ ಇಲ್ವಾ? ಬನ್ನಿ. ಏನ್ ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದೀರಾ? ನೀನು ನಮ್ಮ ಹತ್ರ ಸಿಗಾಕೊಂತೀಯ ಅಂತ ಅನ್ಕೊಂಡೇ ಅಲ್ವಲ್ಲ? ಸೃಷ್ಟಿ ಮಾಡಿರೋ ದೇವ್ರು ಕೂಡ ಕೆಲವು ಸಮಯದಲ್ಲಿ ತಪ್ಪು ಮಾಡ್ತಾನೆ.